ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರಿಗೆ ವಂದಿಸುತ್ತಾ, ಸ್ವರ್ಣಮಾಲಾ ಪತ್ರಿಜಿ ಅಮ್ಮನವರಿಗೆ ವಂದಿಸುತ್ತಾ, PSSM ಮೂಮೆಂಟ್ನ ಎಲ್ಲ ಪಿರಮಿಡ್ ಮಾಸ್ಟರ್ಗಳಿಗೆ ವಂದಿಸುತ್ತಾ, ಶ್ರೀವಾಯುಗುರುಗಳಿಗೆ ವಂದಿಸುತ್ತಾ, ಭಗವಂತ ನಾರಾಯಣನಿಗೆ ವಂದಿಸುತ್ತಾ, ಲೋಕ ಕಲ್ಯಾಣಾರ್ಥವಾಗಿ ಅಂತ ನಡೀತಾ ಇರುವ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಯೂಟ್ಯೂಬ್ ಜೂಮ್ನಲ್ಲಿ ಭಾಗವಹಿಸಿದಂತೆ ಎಲ್ಲಾ ಧ್ಯಾನ ಯೋಗಿ ಬಂಧುಗಳಿಗೆ ವಂದಿಸುತ್ತಾ, ನಮ್ಮ ಈ ಧ್ಯಾನ ಯಜ್ಞಕ್ಕೆ ಸಮಸ್ತ ಬ್ರಹ್ಮಾದಿ ದೇವತೆಗಳನ್ನ, ಯಕ್ಷಗಂಧರ್ವ ಕಿನ್ನರ ನಾಗರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಮೇಲಿನ ಲೋಕಗಳ ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್, ಎನ್ಲೈಟೆಡ್ ಮಾಸ್ಟರ್ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಸಪ್ತರ್ಷಿಗಳನ್ನ, ಸಪ್ತರ್ಷಿ ಪತ್ನಿಯರನ್ನ, ತ್ರಿಮೂರ್ತಿಗಳನ್ನ, ತ್ರಿಶಕ್ತಿಯರನ್ನ, ವಸುಂಧರಾ ಮಾತೆಯನ್ನ, ನಮ್ಮೆಲ್ಲರ ಪೂರ್ಣಾತ್ಮನನ್ನ ಆವಾಹನೆಯನ್ನು ಮಾಡೋಣ. ಲೋಕ ಕಲ್ಯಾಣಾರ್ಥವಾಗಿ ಅಂತ ಹೇಳಿ ಯಾರೆಲ್ಲ ಕೂತು ತಪಸ್ಸು ಮಾಡ್ತಾ ಇದ್ದಾರೆ, ಧ್ಯಾನ ಮಾಡ್ತಾ ಇದ್ದಾರೆ, ಯೋಗಿಗಳು, ಸಿದ್ಧ ಪುರುಷರು, ಋಷಿಮುನಿಗಳು, ಹಿಮಾಲಯದ ಯೋಗಿಗಳು, ಎಲ್ಲರ ಚೈತನ್ಯವನ್ನು ಕೂಡ ಆವಾಹನೆಯನ್ನು ಮಾಡೋಣ. ಸದಾನಂದ ಯೋಗಿಗಳು, ಮಹಾವತಾರ ಬಾಬಾಜಿ, ರಮಣ ಮಹರ್ಷಿಗಳು, ಲಹರಿ ಮಹರ್ಷಿಗಳು, ಸಾಯಿಬಾಬಾ, ಗುರು ರಾಘವೇಂದ್ರ ಸ್ವಾಮಿಗಳು, ಗುರು ದತ್ತಾತ್ರೇಯರು, ಬುದ್ಧ ಭಗವಾನರು, ಮಹಾವೀರರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ವಿಶ್ವರೂಪಿಯಾದ ಪರಬ್ರಹ್ಮ ಸ್ವರೂಪಿಯಾದ ಭಗವಂತನನ್ನ ಆವಾಹನೆಯನ್ನು ಮಾಡುತ್ತಾ, ಅವರೆಲ್ಲರ ಚೈತನ್ಯ ಫ್ರೀಕ್ವೆನ್ಸಿಯಲ್ಲಿ ನಾವೆಲ್ಲರೂ ಒಂದಾಗಿ, ಸಮಸ್ತ ಗುರು ಶಕ್ತಿಯ ಚೈತನ್ಯದಲ್ಲಿ ನಾವೆಲ್ಲರೂ ಒಂದಾಗಿ ಈ ಧ್ಯಾನ ಯಜ್ಞದಲ್ಲಿ ಮುಂದುವರಿಯೋಣ ಅಂತ ಹೇಳ್ತಾ, ಮಾಸ್ಟರ್ಸ್, ನಾವೀಗಾಗಲೇ ರಾಮಾಯಣವನ್ನ ಚಿಂತನೆ ಮಾಡ್ತಾ ಇದ್ವಿ. ರಾಮಾಯಣದಲ್ಲಿ ಈಗಾಗಲೇ ಆ ರಾಮಾಯಣದಲ್ಲಿ ಆ ಇನ್ನು ರಾಮಚಂದ್ರ ಎಲ್ಲ ಈಗಾಗಲೇ ರಾಮಾಯಣದಲ್ಲಿ ತಾವೆಲ್ಲರೂ ಸಮುದ್ರದ ದಕ್ಷಿಣ ತೀರಕ್ಕೆ ಬಂದು ತಾವು ತಲುಪಿದ್ದಾರೆ. ಎಲ್ಲರೂ ತಾವು ಮಂತ್ರಾಲೋಚನೆ ಮಾಡ್ತಾ ಇದ್ದಾರೆ, ಹೇಗೆ ನಾವು ಮುಂದೆ ಸೇತುವೆಯನ್ನು ಕಟ್ಟಬಹುದು ಅಂತ ಹೇಳಿ. ಈ ಕಡೆ ಆದ್ರೂ ಲಂಕೆಯಲ್ಲಿ ಏನಾಯ್ತು ಅಂತಂದ್ರೆ, ಲಂಕೆಯಲ್ಲಿ ಎಲ್ಲಾ ರೀತಿಯ ಅಂದ್ರೆ ರಾವಣನು ಕೂಡ, ಅವನಿಗೆ ಈಗ ಭಯ ಶುರುವಾಗ್ಬಿಡ್ತು. ಏನಿದು, ಏನೋ ಮುಗಿದು ಹೋಗ್ಬಿಡ್ತದೆ ಅಂತ ಹೇಳ್ಕೊಂಡ್ರೆ, ಇವತ್ತು ಏನು ಸಮುದ್ರಕ್ಕೆ ಸೇತುವೆ ಕಟ್ಟುವ ಮಟ್ಟಕ್ಕೆ ಬಂದಿದ್ದಾರೆ. ಖಂಡಿತ ಸೇತುವೆಯನ್ನು ಕೂಡ ಕಟ್ತಾರೆ. ಸೇತುವೆಯನ್ನು ಕಟ್ಟಿ ಆ ನಂತರ ಪುನಃ ಆ ಏನು ಬಂದೇ ಬರ್ತಾರೆ, ಅದರಲ್ಲಿ ಎರಡು ಮಾತಿಲ್ಲ ಅಂತ ಹೇಳಿ ಎಲ್ಲಾ ರೀತಿಯಿಂದಲೂ ಮತ್ತೆ ಮತ್ತೆ ಆ ತಾನು ಮಂತ್ರಾಲೋಚನೆಯನ್ನು ಮಾಡಿ ಎಲ್ಲರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿದ. ಆದ್ರೆ ಎಲ್ಲರೂ ವಿಭೀಷಣನನ್ನ ಬಿಟ್ಟು ಎಲ್ಲರೂ ರಾವಣನಿಗೆ ಪ್ರೋತ್ಸಾಹ ಮಾಡಿದರು. ನೀವೇನು ತಲೆ ಕೆಡಿಸ್ಕೊಳ್ಬೇಡ, ಅವನು ಬಂದ್ರೆ ಖಂಡಿತ ರಾವಣ ಈ ವಾನರರು ಎಲ್ಲರನ್ನೂ ನಾವು ಮುಗಿಸ್ಬಿಡ್ತೇವೆ, ನಮ್ಮಲ್ಲಿ ಅಷ್ಟು ಶಕ್ತಿ ಇದೆ, ಸಾಮರ್ಥ್ಯ ಇದೆ ಅಂತ ಹೇಳಿ ಎಲ್ಲರೂ ತಾವು ಆ ಆ ರಾವಣನನ್ನ ಇನ್ನೂ ಹುರಿದುಂಬಿಸುವ ಪ್ರಯತ್ನ ಮಾಡಿದರು. ಆದ್ರೆ ವಿಭೀಷಣ ಮಾತ್ರ ತಾನು ಬುದ್ಧಿವಾದ ಹಿತವಾದ ಮಾತುಗಳನ್ನ ಹೇಳಿದ. ಆದ್ರೆ ಅದು ಇವತ್ತು ಯಾಕೆಂದ್ರೆ ಅವನ ದುರ್ಬುದ್ಧಿ ಹೇಗಾಗ್ತಿದೆ ಅಂತಂದ್ರೆ, ಅವನಿಗೆ ಯಾರು ಆ ಅವನಿಗೆ ಹಿತವನ್ನು ಹೇಳ್ತಾ ಇದ್ದಾರೆ, ಅದು ಯಾವುದನ್ನು ಕೇಳುವ ಸ್ಥಿತಿಯಲ್ಲಿ ಇಲ್ಲ. ಯಾರು ಬುದ್ಧಿವಾದ ಹೇಳ್ತಾರೆ, ಯಾವುದನ್ನು ಅವನು ಕೇಳುವ ಸ್ಥಿತಿಯಲ್ಲಿ ಇಲ್ಲ. ಹಾಗಾಗಿ ವಿಭೀಷಣನ ಮಾತುಗಳೇ ಅವನಿಗೆ ತನ್ನ ಶತ್ರುವಿನ ಮಾತು ಅನ್ನುವ ಹಾಗೆ ಕೇಳಿಸಿ, ನಿನ್ನನ್ನ ಹೀಗೆ ನೀನು ಒಂದು ವೇಳೆ ನನ್ನ ಸಹೋದರ ಅಲ್ಲದೆ ಇದ್ದಿದ್ರೆ, ಬೇರೆಯವನೇ ಏನಾದರೂ ಈ ಮಾತು ಹೇಳಿದ್ರೆ, ಖಂಡಿತ ಅವನ ರುಂಡವನ್ನೇ ನಾನು ಹಾರಿಸ್ಬಿಡ್ತಾ ಇದ್ದೆ, ಖಂಡಿತ ಅವನು ಒಳ್ಳಿಕ್ ಬಿಡ್ತಾ ಇರ್ಲಿಲ್ಲ ಅಂತ ಹೇಳಿ ಯಾವಾಗ ತಾನು ಹೇಳಿದ ಕೂಡಲೇ ಗೊತ್ತಾಯಿತು. ಯಾಕೆಂದ್ರೆ ಹೇಳೋಷ್ಟು ಹೇಳಿದ ವಿಭೀಷಣ. ತಾನು ಚಂಗನೆ ಆಕಾಶಕ್ಕೆ ಹಾರಿ ರಾವಣನನ್ನು ಕುರಿತು ಹೇಳ್ತಾ ಇದ್ದಾನೆ, ನೋಡು ಅಣ್ಣ, ನಾನು ನಿನ್ನ ತಮ್ಮನಾಗಿ ನನ್ನ ಕರ್ತವ್ಯ ಏನು, ನಿನಗೆ ಹಿತವನ್ನ ಬಯಸು. ನಿನಗೆ ಇಷ್ಟ ಆಗ್ತದೋ ಬಿಡ್ತದೋ ಅದೆಲ್ಲ ಗೊತ್ತಿಲ್ಲ, ಆದ್ರೆ ನಿನಗೆ ಯಾವುದು ಹಿತ, ಯಾವುದರಿಂದ ಇಡೀ ನಮ್ಮ ರಾಕ್ಷಸ ಕುಲಕ್ಕೆ ಹಿತ ಆಗ್ತದೋ ಅದನ್ನ ನಾನು ಹೇಳುವ ಪ್ರಯತ್ನ ಮಾಡಿದ್ದೀನಿ. ಆದ್ರೆ ನೀನು ನಿಜವಾಗಲೂ ನಿನ್ನ ಹಿತವನ್ನ ಬಯಸಿದಂತಹ ನನ್ನ ನಿಜವಾದ ಬಂಧುವಾದ ನನ್ನನ್ನ ಇವತ್ತು ತಿರಸ್ಕಾರ ಮಾಡಿ ನನ್ನನ್ನೇ ನೀನು ಸಾಗಿಸುವ ಮಟ್ಟಕ್ಕೆ ಮುಂದಾಗ್ತಾ ಇದ್ದೀಯ. ಇರ್ಲಿ, ನನಗೇನು ತೊಂದರೆ ಇಲ್ಲ. ಯಾಕೆಂದ್ರೆ ನಾನು ಇಲ್ಲಿಯವರೆಗೆ ನನ್ನ ಪ್ರಯತ್ನವನ್ನು ನಾನು ಮಾಡಿದ್ದೆ, ಆದ್ರೆ ಇನ್ನು ಮುಂದೆ ನಿನ್ನ ಈ ಅಧರ್ಮದ ಕೆಲಸದಲ್ಲಿ ನಾನು ಕೈ ಜೋಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅಲ್ಲಿದ್ರೆ ಮತ್ತೆ ರಾವಣನಿಗೆ ಸಹಾಯ ಮಾಡ್ಲೇಬೇಕಾಗ್ತದೆ. ಎಲ್ಲರೂ ಯುದ್ಧ ಅಂತ ಬಂದಾಗ, ಈಗ ಅಣ್ಣ ಯುದ್ಧ ಮಾಡ್ತಾನೆ ಅಂದಾಗ ಎಲ್ಲರೂ ಜೊತೆಗಿದ್ದವರು ಕೈ ಜೋಡಿಸ್ಲೇಬೇಕಾಗ್ತದೆ. ಹಾಗಾಗಿ ನಾನು ಯಾವತ್ತೂ ಧರ್ಮವನ್ನ ಬಿಟ್ಟು ಹೋದವನಲ್ಲ, ಈ ಅಧರ್ಮದ ಕೆಲಸದಲ್ಲಿ ನಾನು ಕೈ ಹಾಕುವುದಿಲ್ಲ. ಹಾಗಾಗಿ ನಾನು ಹೊರಟು ಹೋಗ್ತಾ ಇದ್ದೇನೆ, ಈ ಲಂಕೆಯನ್ನು ತ್ಯಾಗ ಮಾಡ್ತಾ ಇದ್ದೇನೆ ಅಂತ ಹೇಳಿ ಅವನ ಜೊತೆಗೆ ಇನ್ನೂ ಒಂದು 4 ಜನ ಅದೇ ರೀತಿಯ ಧರ್ಮಿಷ್ಠರಾದಂತಹ ರಾಕ್ಷಸರು ಎಲ್ಲರೂ ಸೇರಿ ಸಮುದ್ರ ಆ ಕಡೆ ಇರುವಂತಹ ಸಮುದ್ರವನ್ನು ದಾಟಿ ಈ ಕಡೆ ರಾಮ ಏನು ದಕ್ಷಿಣ ತೀರದಲ್ಲಿ ಬಂದು ಬೀಳು ಬಿಟ್ಟಿದ್ದ ಆ ಒಂದು ಸಮುದ್ರಕ್ಕೆ ತಾವು ಬರ್ತಾರೆ. ಬಂದು
ಆ ತಾನು ಮೇಲೆ ಆ ಅಂತರಿಕ್ಷದಲ್ಲಿ ಇದ್ದುಕೊಂಡು ಆ ವಿಭೀಷಣ, ಆ ಸುಗ್ರೀವ, ಇಡೀ ವಾನರ ಸೈನ್ಯದ ರಾಜನಾದಂತಹ ಸುಗ್ರೀವನನ್ನ ಕುರಿತು ಹೇಳ್ತಾ ಇದ್ದಾನೆ. ನೋಡು ಸುಗ್ರೀವ, ನಾನು ವಿಭೀಷಣ ಅಂತ, ನಾನು ರಾವಣನ ತಮ್ಮ ಇದ್ದೇನೆ. ಆ ರಾವಣನ ಅಧರ್ಮ ಅನ್ಯಾಯವನ್ನ ಸಹಿಸಲಾರದೆ, ಅವನ ಈ ಅಧರ್ಮ ಕೃತ್ಯವನ್ನ ನಾನು ಬೆಂಬಲಿಸದೆ, ಅವನಿಂದ ತಿರಸ್ಕೃತನಾದವನಾಗಿ ಇವತ್ತು ನಾನು ರಾಮಚಂದ್ರನಲ್ಲಿ ಆಶ್ರಯವನ್ನು ಬಯಸಿ ಬಂದಿದ್ದೇನೆ. ರಾಮನಿಗೆ ಸಹಾಯ ಮಾಡಲಿಕ್ಕೆ ಬಂದಿದ್ದೇನೆ. ರಾಮನ ಸೇವೆ ಮಾಡಬೇಕನ್ನುವ ಉದ್ದೇಶವನ್ನು ಇಟ್ಟುಕೊಂಡು ಬಂದಿದ್ದೇನೆ. ಹಾಗಾಗಿ ನೀನು ಇಡೀ ವಾನರರ ರಾಜನಾದಂತಹ ನೀನು ರಾಮನಲ್ಲಿ ಹೋಗಿ ವಿಷಯವನ್ನು ತಿಳಿಸ್ಬೇಕು. ಯಾಕೆಂದ್ರೆ ಇವತ್ತು ನಾನು ರಾಮನನ್ನ ಬಯಸಿ ಬಂದಿದ್ದೇನೆ ಅಂತ ಹೇಳಿ ವಿಭೀಷಣ ತಾನು ಹೇಳಿದ ಕೂಡಲೇ ಆ ರಾಮನೇ ಸುಗ್ರೀವ ಹೋಗಿ ರಾಮಚಂದ್ರನಿಗೆ ಹೇಳಿದ, ಹೀಗೆ ಯಾರೋ ಒಬ್ಬ ಬಂದಿದ್ದಾನೆ ವಿಭೀಷಣ ಅಂತೆ, ಅವನು ಹೀಗೆ ಏನು ರಾವಣನ ತಮ್ಮ ಅಂತೆ. ಆದ್ರೆ ಅವನು ಹೇಳ್ತಾ ಇದ್ದಾನೆ, ನಮ್ಮ ಸಖ್ಯವನ್ನು ಬಯಸಿ ಬಂದಿದ್ದಾನೆ, ನಮ್ಮ ಸಂಘವನ್ನು ಬಯಸಿ ಬಂದಿದ್ದಾನೆ ಅಂತ ಹೇಳಿ ರಾಮನಿಗೆ ವಿಷಯ ತಿಳಿಸಿದರು. ರಾಮ ಕೇಳಿದ ಎಲ್ಲಾ ವಾನರರ ಅಭಿಪ್ರಾಯವನ್ನು ಕೇಳಿದೆ. ಯಾಕೆಂದ್ರೆ ಈಗ ಇಡೀ ಯುದ್ಧದ ಸಂದರ್ಭ. ಹಾಗಾಗಿ ನಾವು ಎಲ್ಲರ ಅಭಿಪ್ರಾಯ ಮತ್ತೆ ಎಲ್ಲರ ವಿಶ್ವಾಸ ಗಳಿಸುವುದು ಬಹಳ ಮುಖ್ಯ. ಇವ್ರಿವ್ರೇ ಗಲಾಟೆ ಮಾಡ್ಕೊಂಡು ಕಚ್ಚಾಡ ಕಡ್ದು ಬಿಟ್ರೆ ಯುದ್ಧ ಹೆಂಗ ಮಾಡ್ತಾರೆ. ಹಂಗಾಗಿ ರಾಮ ಸಹಜವಾಗಿ ಎಲ್ಲರಲ್ಲೂ ಕೇಳಿದ, ನಿಮ್ಮೆಲ್ಲರ ಅಭಿಪ್ರಾಯ ಏನು. ಯಾಕೆಂದ್ರೆ ಯಾರೋ ಒಬ್ಬ ಇನ್ನೊಬ್ಬ ಈಗ ಎಲ್ಲರ ಪ್ರಯತ್ನ ಏನು ಅಂತಂದ್ರೆ ರಾಮನ ಸೇವೆ ಮಾಡಬೇಕು, ರಾಮನ ಸೇವೆ ಮಾಡಬೇಕು ಅಂತ ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ರಾಮನ ಸೇವೆ ಮಾಡ್ತಾ ಇದ್ದಾರೆ. ಆದ್ರೆ ಯಾವಾಗ ಆ, ಆ, ರಾಮನ ಸೇವೆ ಮಾಡ್ತಾ ಇದ್ದಾರೆ, ಆದ್ರೆ ಆ ಈ ವಿಭೀಷಣ ಬಂದಿದ್ದಾನೆ. ಅದರಲ್ಲೂ ಅವನನ್ನ ಸೇರಿಸಿಕೊಳ್ಳಿಕ್ಕೆ ಯಾಕೆ ಇಷ್ಟು ವಿಚಾರ ಅಂತಂದ್ರೆ, ಮೊದಲನೇದಾಗಿ ಅವನು ಶತ್ರು ಸೈನ್ಯದಿಂದ ಬಂದಿದ್ದ. ಎರಡನೇದಾಗಿ ಇದು ಸಮಯ ಕಾಲವು ಅಂತದಲ್ಲ. ಆ ಹಾಗಾಗಿ ಆ ಅದಕ್ಕಾಗಿ ರಾಮಚಂದ್ರ ಎಲ್ಲರ ಅಭಿಪ್ರಾಯ ಏನಿದೆ. ಯಾಕೆಂದ್ರೆ ಒಂದು ವೇಳೆ ಯಾರಿಗೂ ಇಷ್ಟ ಇಲ್ಲದೆ ನಾವು ಸೇರಿಸ್ಕೊಂಡ್ರೆ ಕೊನೆಗೆ ಅದು ನಮ್ಮಲ್ಲೇ ಗಲಾಟೆಗೆ ಕಾರಣ ಆಗಬಾರ್ದು. ಅದಕ್ಕೆ ಎಲ್ಲಾ ವಾನರನ್ನ ಕೇಳಿದ. ಅದಕ್ಕೆ ಎಲ್ಲಾ ವಾನರರು ಹೇಳಿದ್ರೆ, ಏಯ್ ಬೇಡ ಬೇಡ, ಯಾಕೆಂದ್ರೆ ಇದು ಸಮಯ ಹಾಗಲ್ಲ. ಈಗೇನು ಈ ಒಳ್ಳೆ ಇನ್ನೇನು ಸ್ವಲ್ಪ ಸಮಯದಲ್ಲಿ ಯುದ್ಧ ಶುರುವಾಗ್ತದೆ. ಅಂತದ್ರಲ್ಲಿ ಆ ಯುದ್ಧ ಯುದ್ಧಕ್ಕೆ ಸಂಬಂಧಪಟ್ಟಂತ ಒಬ್ಬ ಶತ್ರು ಸೈನ್ಯದವನು, ಶತ್ರು ಕಡೆಯವನು ನಮ್ಮ ಏನು ಕಡೆ ಬರ್ತಾನೆ ಅಂತಂದ್ರೆ ಅದನ್ನ ಹೆಂಗೆ ನಾವು ಸ್ವೀಕಾರ ಮಾಡ್ಲಿಕ್ಕೆ ಬೇರೆ ಟೈಮ್ ಆದ್ರೆ ಅದೊಂಥರ ಬಿಡತ್ಲ ಹೋಗ್ಲಿ ಅಂತ. ಅದು ಇನ್ನೊಂದ್ ಸ್ವಲ್ಪ ದಿವಸದಲ್ಲಿ ಯುದ್ಧ ಶುರುವಾಗ್ತದೆ. ಆಮೇಲೆ ಒಂದು ವೇಳೆ ಯಾರಿಗೆ ಗೊತ್ತು ಅವನು ನಿಜವಾಗ್ಲೂ ತಿರಸ್ಕೃತನಾಗಿ ಬಂದಿದ್ದಾನೋ, ಅಥವಾ ರಾವಣ ಏನಾದ್ರೂ ಕುತಂತ್ರದಿಂದ ನಮ್ಮೆಲ್ಲಾ ರಹಸ್ಯಗಳನ್ನ, ಸೈನ್ಯದ ರಹಸ್ಯಗಳನ್ನ ತಿಳ್ಕೊಳ್ಳಿಕ್ಕೆ ಅಂತ. ಯಾಕೆಂದ್ರೆ ಈ ರಾಕ್ಷಸರು ಮಾಯಾವಿಗಳು, ಇವರು ಯಾರನ್ನ ಹೇಗೆ ಯಾವಾಗ ಅಂತ ನಂಬಂಗಿಲ್ಲ. ಹಾಗಾಗಿ ನಾವು ಹೇಗೆ ನಂಬೋದು ಅಂತ ಹೇಳಿ ತಾನು ಆ ಹೇಳಿದ್ರೆ ಅದಕ್ಕೆ ಹಾಗಾಗಿ ಖಂಡಿತ. ಯಾಕೆಂದ್ರೆ ಸಮಯ ಮತ್ತೆ ವ್ಯಕ್ತಿ ಎರಡೂ, ದೇಶ ಯಾವುದು ಸರಿ ಇಲ್ಲ. ಹಾಗಾಗಿ ಇಂತಹ ಸಮಯದಲ್ಲಿ ನಾವು ಇವನನ್ನ ವಿಶ್ವಾಸ ಆದ್ರೆ ನಂಬೋದು ಹೇಗೆ. ನಾವೇನಾದ್ರೂ ಒಂದು ವೇಳೆ ನಂಬಿ ನಾವೇ ಮೋಸ ಹೋದ್ರೆ, ಯಾಕೆಂದ್ರೆ ಒಂದು ದೊಡ್ಡ ಕೆಲಸ ಮಾಡಬೇಕು ಹೊರಟಿದ್ದೇವೆ. ಹಾಗಾಗಿ ಇದು ಯಾಕೋ ನಮಗೆ ಇದು ಸರಿ ಅನ್ನಿಸ್ತಾ ಇಲ್ಲ, ಆ ವಿಭೀಷಣನ ಸೇರಿಸಿಕೊಳ್ಳೋದು ಅಂತ ಹೇಳಿ ಎಲ್ಲರೂ ತಮ್ಮ ಅಭಿಪ್ರಾಯವನ್ನು ಹೇಳಿ. ಅಂದ್ರೆ ಎಲ್ಲಾ ವಾನರರ ಅಭಿಪ್ರಾಯ ಏನು ಅಂತಂದ್ರೆ, ಬೇಡ, ಶತ್ರು ಸೈನ್ಯದವನು ಬೇಡ, ಈ ಸಮಯ ಸಂದರ್ಭ ಸರಿ ಇಲ್ಲ ಅಂತ ಹೇಳಿ. ಅದಕ್ಕೆ ರಾಮಚಂದ್ರ ಹನುಮಂತನನ್ನ ನೋಡಿದ. ಯಾಕೆಂದ್ರೆ ಇಲ್ಲಿವರೆಗೂ ಹನುಮಂತ ಸುಮ್ಮನೆ ಕೂತಿದ್ದ. ತಾನು ಹನುಮಂತನನ್ನ ಕಡೆಗೆ ತಿರುಗಿ ತಾನು ಹನುಮಂತನನ್ನ ಕೇಳ್ತಾ ಇದ್ದಾನೆ, ಮಾರುತಿ ನೀನೇನು ಹೇಳ್ತೀಯ, ನಿನ್ನ ಅಭಿಪ್ರಾಯ ಏನು. ಅದಕ್ಕೆ ಹನುಮಂತ ತಾನೀಗ ತನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾನೆ. ಯಾಕೆಂದ್ರೆ ಅವನು ಹೇಳುವಾಗಲೇನೆ, ಯಾಕೆಂದ್ರೆ ವಾಕ್ಪಟುತ್ವ ಮನೋಜವಂ ಮಹಾರಥ ತುಲ್ಯ ವೇಗಂ ಅಂತ ನಾವು ಹೇಳ್ತೀವಲ್ಲ, ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವ ಅಮರೋಗತ ಅಜಾಡ್ಯಂ ವಾಕ್ಪಟುತ್ವ ಅಂದ್ರೆ ಮಾತನಾಡುವುದು ಅಂದ್ರೆ ಹೇಳೋದನ್ನ ಆ ಹೇಳೋದನ್ನ ಹೇಳಬೇಕು. ಹೇಗೆ ಇನ್ನೊಬ್ಬರಿಗೆ ನೋವು ಆಗದ ಹಾಗೆ ಹೇಳಬೇಕು. ಹಾಗಂತ ಹೇಳಿ ನೋವು ಆಗ್ತದೆ ಅಂತ ಹೇಳದೇ ಇರ್ಲಿಕ್ಕೆ ಆಗೋಲ್ಲ. ಈಗ ನಾವು ಹಾಗೆ ಮಾಡೋದು, ಒಂದು ಎರಡರಲ್ಲಿ ಒಂದು ಒಂದು ಬಡ ಬಡ ಏನಾರ ಹೇಳಿ ಅವರಿಗೆ ಒಂದು ನೋವು ಆಗ್ಬೇಕು, ಹಂಗೆ ಹಾಗೆ ಅಲ್ಲ, ಹಾಗೆ ಮಾಡ್ತೀವಿ. ಇಲ್ಲ ಅಂತಂದ್ರೆ ಈಗ ಬಿಡಪ್ಪ ಅತ್ಲ ಹೋಗಿ, ಯಾಕೆ ಅವ್ರಿಗೆ ಬೇಜಾರಾಗ್ತದೆ ಅಂತ ಹೇಳದೆ ಸುಮ್ಮನೆ ಇರ್ತೀವಿ. ಹಾಗೂ ಮಾಡ್ಬೋದು, ಎರಡೂ ಮಾಡಬಾರ್ದು. ಬಡ ಬಡ ಬಾಯಿ ಮಾತಲ್ಲಿ ಮಾತಾಡಿ ಅವರಿಗೆ ನೋವು ಮಾಡಬಾರ್ದು, ನೋವಾಗ್ತದೆ ಅಂತ ಹೇಳಿ ವಿಷಯವನ್ನ ಹೇಳದೆ ಹಾಗೇನೂ ಬಿಡಬಾರ್ದು. ಆದ್ರೆ ಹೇಳುವ ವಿಷಯವನ್ನ ಹೇಳಬೇಕು. ಹೇಗೆ ಅಂತಂದ್ರೆ ಅವರಿಗೂ ಅರ್ಥ ಆಗ್ಬೇಕು, ಅವರಿಗೂ ಬೇಜಾರಾಗಬಾರ್ದು. ಆ ಹಾಗೆ ತಿಳಿಸಿ ಅರ್ಥ ಮಾಡಿ ಹೇಳಬೇಕು. ಅದನ್ನು ವಾಕ್ಪಟುತ್ವ. ಅದಕ್ಕೆ ಹನುಮಂತ ಮೊದಲೇ ಹೇಳ್ತಾ ಇದ್ದಾನೆ, ನಾನು ನಿಮ್ಮೆಲ್ಲರ ಅಭಿಪ್ರಾಯವನ್ನ ಕೇಳಿದೆ, ಕರೆಕ್ಟ್, ನಿಜವಾಗ್ಲೂ ನೀವು ಹೇಳ್ತಾ ಇರೋದು ಸರಿಯೇ. ಆದ್ರೆ ಅದರಲ್ಲಿ ಏನೋ ಸ್ವಲ್ಪ ದೋಷ ಇದೆ ಅಂತ ಕಾಣಿಸ್ತದೆ. ಅಂತಂದ್ರೆ ನಾನೇನೋ ನನ್ನ ಅಭಿಪ್ರಾಯವನ್ನ ಹೇಳಲಿಕ್ಕೆ ಹೊರಟಿದ್ದೇನೆ, ಆದ್ರೆ ನೀವೆಲ್ಲ ನಿಮ್ಮ ವಿರುದ್ಧವಾಗಿ ಹೇಳಬೇಕು ಅನ್ನುವುದು ನನ್ನ ಉದ್ದೇಶ ಅಲ್ಲ, ಅಥವಾ ನಿಮಗೆ ಏನೋ ಬೇಜಾರು ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ, ಅಥವಾ ನೀವು ಹೇಳಿದ್ದು ಕಡಾಖಂಡಿತವಾಗಿ ಸರಿ ಇಲ್ಲ ಅಂತ ತಿರಸ್ಕಾರನೂ ನನ್ನದಲ್ಲ. ಆದ್ರೆ ಇದನ್ನ ನಾವು ಸ್ವಲ್ಪ ಕುಲಂಕುಷವಾಗಿ ವಿಚಾರ ಮಾಡಿ ನೋಡಿದಾಗ
ಅಂದ್ರೆ ಹಿಂದೆ ಮುಂದೆ ತುಲನೆ ಮಾಡಿ ನೋಡಿದಾಗ ನನಗೆ ಅನಿಸ್ತಾ ಇದೆ, ಆ ಇಲ್ಲೋ ನಿಮ್ಮ ಮಾತಿನಲ್ಲಿ ಸ್ವಲ್ಪ ಆ ದೋಷ ಕಾಣಿಸ್ತಾ ಇದೆ. ಯಾಕೆ ಅಪ್ಪ ನಿಮ್ಮ ಅಭಿಪ್ರಾಯದಲ್ಲಿ? ಯಾಕೆ ಅಂತಂದ್ರೆ ಆ ಆ ಮೊದಲನೇದಾಗಿ ನನ್ನ ಅಭಿಪ್ರಾಯ ಇಷ್ಟ. ಯಾಕೆಂದ್ರೆ ಈ ಕೆಲವೊಮ್ಮೆ ಹಾಗೆ ಆಗ್ತದೆ, ಕೆಲವರು ಇರ್ತಾರೆ ನೋಡಿ, ಯಾರು ಏನೇ ಹೇಳಿ ಅದಕ್ಕೆ ಉಲ್ಟಾನೇ ಹೇಳೋದು. ಆ, ಹಾಗೆ ಅದು ನನ್ನ ಉದ್ದೇಶ ಅಲ್ಲ. ನೀವು ಹೇಳಿದ್ದನ್ನ ಅಥವಾ ನನ್ನದೇ ಆಗಬೇಕು, ನನ್ನ ಮಾತೇ ನಡೆಯಬೇಕು ಅನ್ನುವುದು ನನ್ನ ಉದ್ದೇಶ. ಹಾಗಾಗಿ ರಾಮನ ಹಿತಕ್ಕಾಗಿ ಇಡೀ ನಮ್ಮ ಸೈನ್ಯದ ಹಿತವನ್ನ ಬಯಸಿ, ಜೊತೆಗೆ ನನ್ನ ಜ್ಞಾನ ಬುದ್ಧಿ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ. ಎಲ್ಲರ ಆ ಅಭಿಪ್ರಾಯದಲ್ಲೂ ಕೂಡ ದೋಷ ಇದೆ. ಏನು ಅಂತಂದ್ರೆ, ಯಾವುದೇ ಒಬ್ಬ ವ್ಯಕ್ತಿಯನ್ನ ನಾವು ಆ ಅವನು ಹೀಗೆ ಅಂತ ಹೇಳಬೇಕಾದ್ರೆ ಮೊದಲು ನಾವು ಅವನ ಜೊತೆಗೆ ಸಹವಾಸ ಮಾಡಬೇಕು. ಯಾಕೆಂದ್ರೆ ಕೆಲವರನ್ನ ನಾವು ನೋಡಿ, ಇವತ್ತು ನೋಡಿ ಅವರು ಒಳ್ಳೆಯವ್ರ ಹಾಗೆ ಇರ್ಬೋದು, ಆದ್ರೆ ಅವನ ಹಿಂದಿನ ಕತೆ ಯಾರಿಗೂ ಗೊತ್ತು ಅಲ್ವಾ? ಹಿಂದೆ ಒಂದು ಕಾಲದಲ್ಲಿ ಅವನು ದುಷ್ಟ ಆಗಿರ್ಬೋದು, ಆದ್ರೆ ಇವತ್ತು ಅವನು ಬಹಳ ಒಳ್ಳೆಯವನಾಗಿರ್ಬೋದು, ದೊಡ್ಡ ಆಧ್ಯಾತ್ಮದಲ್ಲಿ ಬಂದು ತನ್ನ ತಪ್ಪನ್ನೆಲ್ಲ ತಿದ್ದುಕೊಂಡು ಒಳ್ಳೆಯನಾಗಿರ್ಬೋದು. ಅಥವಾ ಹಿಂದೆ ಬಹಳ ಒಳ್ಳೆಯವನಾದವನು ಇವತ್ತು ದೊಡ್ಡ ಕೆಟ್ಟವನಾಗಿರ್ಬೋದು. ಏ ಪಾಪ ಹಂಗೆ ಅವನು ಇರ್ಲಿಲ್ಲ ಬೇಡ ಅಂತ ಹೇಳಲಿಕ್ಕೆ ಆಗೋಲ್ಲ, ಸಹವಾಸ ದೋಷ. ಹಾಗಾಗಿ ನಾವು ಯಾರನ್ನು ಎದುರಿಗೆ ನೋಡಿ ಯಾರನ್ನು ನಿರ್ಧಾರ ಮಾಡ್ಲಿಕ್ಕೆ ಬರೋಲ್ಲ ವ್ಯಕ್ತಿಯನ್ನ. ಹಾಗಾಗಿ ನಾವು ಮೊದಲು ಆ ವ್ಯಕ್ತಿಯ ಬಗ್ಗೆ ತಿಳ್ಕೊಳ್ಬೇಕು. ತಿಳ್ಕೊಂಡ್ರು ಕೂಡ ಹೇಳಲಿಕ್ಕೆ ಆಗೋಲ್ಲ, ಅವನ ಜೊತೆ ಇದ್ರೂ ಕೂಡ ಯಾರಿಗ್ ಗೊತ್ತು ಇವಾಗಿಂದ ಹೇಗಿದ್ದಾನೋ ಅದು ಮಾತ್ರ ನಮ್ಗೆ ಗೊತ್ತಾಗ್ತದೆ, ಹಿಂದೆ ಹೇಗಿದ್ದಂತ ಯಾರಿಗ್ ಗೊತ್ತಾಗ್ತದೆ. ಹಾಗಾಗಿ ಅದಕ್ಕೆ ಹನುಮಂತ ಹೇಳ್ತಾ ಇದ್ದಾನೆ ನೋಡಿ, ನೀವು ಹಾಗಾಗಿ ನಾವು ಯಾರನ್ನು ಕೂಡ ಅಳಿಲಿಕ್ಕೆ ಹೋಗ್ಬಾರ್ದು. ಮೇಲ್ನೋಟಕ್ಕೆ ಅವನನ್ನು ನೋಡಿ ಅವನ ಹಂಗೆ ಇವನ್ ಹಿಂಗೆ ಅವನೆಲ್ಲ ಅದಿದೆ ಇದಿದೆ, ಯಾರನ್ನೂ ನಾವು ಅಳಿಯಬಾರದು. ಎರಡನೇದಾಗಿ ಕಾಲ ಎಲ್ಲರಿಗೂ ಒಂದೇ ತರ ಇರೋಲ್ಲ, ಅಥವಾ ಸಮಯ ಸಂದರ್ಭ ಎಲ್ಲರಿಗೂ ಒಂದೇ ಆಗಬೇಕು ಅಂತೇನಿಲ್ಲ. ಹಾಗಾಗಿ ನೀವು ಹೇಳಿದ್ರಿ ಸಮಯ ಇದು ಸರಿ ಇಲ್ಲ ಅಥವಾ ಕಾಲ ಸರಿ ಇಲ್ಲ ಅಂತ ಹೇಳಿ. ಉದಾಹರಣೆಗೆ ಈಗ ಹಾಸ್ಪಿಟಲ್ ಅಲ್ಲಿ ದೊಡ್ಡ ಆಪರೇಷನ್ ನಡೀತಾ ಇರ್ತದೆ ಒಳಗಡೆ, ಆ ICU ನಲ್ಲಿ. ಒಳಗೆ ಡಾಕ್ಟರ್ಗೆ ನರ್ಸ್ಗೆ ಅಲ್ಲಿ ಏನು ಆಕ್ಟಿವಿಟೀಸ್ ಮಾಡ್ತಾರೆ ಅವ್ರಿಗೆ ಮಾತ್ರ ಅಲೋ ಇರ್ತದೆ, ಬೇರೆಯವರಿಗೆ ಅಲೋ ಇಲ್ಲ. ಹಾಗಂತ ಹೇಳಿ ಈಗ ಒಳಗೆ ಯಾರೋ ಅಪ ಒಳಗೆ ಎಲ್ಲರಿಗೂ ಪ್ರವೇಶ ಇಲ್ಲ, ಆದ್ರೆ ಕೆಲವರಿಗೆ ಮಾತ್ರ ಪ್ರವೇಶ ಇರ್ತದೆ. ಹಾಗೆ ಸಮಯ ಎಲ್ಲರಿಗೂ ಒಂದೇ ತರ ಇರೋಲ್ಲ. ಕೆಲವರಿಗೆ ಅದು ಸಮಯ ಅಲೋ ಒಳ್ಳೇದು ಇರ್ಬೋದು, ಕೆಲವರಿಗೆ ಅದು ಕೆಟ್ಟದ್ದು ಇರ್ಬೋದು. ಹಾಗಾಗಿ ನೀವು ಈ ಸಮಯದಲ್ಲಿ ಬಂದವರೆಲ್ಲರೂ ಕೆಟ್ಟವರೇ ಅಂತ ಅರ್ಥ ಅಲ್ಲ. ಒಳಗೆ ಆಪರೇಷನ್ ನಡೀತಾ ಇದೆ, ಯಾರು ಹೋಗ್ಬಾರ್ದು. ಹಾಗಂತ ಹೋದವರೆಲ್ಲ ಕೆಟ್ಟವರ? ಇಲ್ಲ, ಡಾಕ್ಟರ್ ಹೋಗ್ತಾರೆ, ನರ್ಸು ಹೋಗ್ತಾರೆ, ಹಾಗಂತ ಹೋದವರೆಲ್ಲ ಕೆಟ್ಟವರು ಅಂತ ಅರ್ಥ ಅಲ್ಲ, ಅಥವಾ ಹೋದವರಿಗೆಲ್ಲ ಅನಾವಶ್ಯಕ ಹೋಗ್ತಾ ಇದ್ದಾರೆ ಅಂತ ಅರ್ಥ ಅಲ್ಲ. ಹಾಗಾಗಿ ನೀವು ಈ ಸಮಯದಲ್ಲಿ ಬಂದವರೆಲ್ಲ ಕೆಟ್ಟವರಾಗ್ಬೇಕಂತೇನಿಲ್ಲ. ಹಾಗಾಗಿ ಆ ನಾನು ಆ, ವಿಭೀಷಣ ಏನು ಅಂತ ನನಗೆ ಗೊತ್ತಿದೆ. ನಾನು ಹೋಗಿದ್ದೇನೆ, ಲಂಕೆಗೆ ಹೋಗಿದ್ದೇನೆ, ವಿಭೀಷಣನ ನೋಡಿದ್ದೇನೆ, ಅವನು ಎಂಥವನು ಅನ್ನುವುದು ನನಗೆ ಗೊತ್ತಿದೆ. ನಾನು ಹೇಳ್ತಾ ಇದ್ದೇನೆ, ಈ ರಾವಣನ ದುಷ್ಟ ಕಾರ್ಯವನ್ನು, ಅಧರ್ಮವನ್ನು ಸಹಿಸಲಾರದೆ ಅಧರ್ಮಕ್ಕೆ ತಾನು ಸಪೋರ್ಟ್ ಮಾಡ್ಲಿಕ್ಕಾಗದೆ ಇವತ್ತು ಅವನನ್ನ ಬೇಸತ್ತು ತಿರಸ್ಕಾರ ಮಾಡಿ ರಾಮನನ್ನು ಬಯಸಿ ರಾಮನ ಸೇವೆ ಮಾಡ್ಲಿಕ್ಕಾಗಿ ಅಂತ ಬಂದಿದ್ದಾನೆ. ಹಾಗಾಗಿ ಅವನನ್ನ ಸ್ವೀಕಾರ ಮಾಡುವುದರಲ್ಲಿ, ಯಾಕೆಂದ್ರೆ ನಾವು ನಮ್ಮ ಬಳಿ ಶರಣ ಹೊಂದಿ ಬಂದವರನ್ನ ನಾವು ಯಾವುದೋ ತಿರಸ್ಕಾರ ಮಾಡಬಾರ್ದು. ಹ್ಮ್ ನಮ್ಮಲ್ಲಿ ಆಶ್ರಯವನ್ನು ಬೇಡಿ ಬಂದಾಗ ನಮ್ಮಲ್ಲಿ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಅವನಿಗೆ ಆಶ್ರಯ ನೀಡುವ ಪ್ರಯತ್ನ ಮಾಡಬೇಕು ಅಂತ ಹೇಳಿದ. ಅದಕ್ಕೆ ಸುಗ್ರೀವ ಹೇಳ್ತಾನೆ, ಅಲ್ಲ ಇಂತಹ ಸಮಯದಲ್ಲಿ, ಯಾಕೆಂದ್ರೆ ಅಣ್ಣ ಇವತ್ತು ರಾವಣ ಕಷ್ಟದಲ್ಲಿ ಸಿಕ್ಕೊಂಡಿದ್ದಾನೆ, ಇನ್ನು ಸ್ವಲ್ಪ ದಿನದಲ್ಲಿ ಯುದ್ಧ ಮಾಡಬೇಕು, ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯಾರಾದ್ರೂ ಅಣ್ಣನನ್ನ ತ್ಯಾಗ ಮಾಡಿ ಬರ್ತಾರ? ಆ ಅದಕ್ಕೆ ನನಗೆ ಅನಿಸ್ತಾ ಇದೆ, ಖಂಡಿತ ಇವನು ಯಾರೋ ಗೂಢಾಚಾರ್ಯನಾಗಿ ಯಾಕೆ ಬಂದಿರಬಾರ್ದು. ಇಂದ್ರೆ ನಮ್ಮ ಎಲ್ಲ ರಹಸ್ಯವನ್ನೆಲ್ಲ ರಾವಣನಿಗೆ ಹೇಳೋದು, ಹೆಂಗಿದ್ರೆ ಯುದ್ಧ ನಡೀತದಲ್ಲ ಅಂತ ಹೇಳಿ ಗೂಢಾಚಾರನಾಗಿ ಬಂದಿರಬಹುದಿಲ್ಲ. ಅದಕ್ಕೆ ರಾಮ ಹೇಳ್ತಾನೆ, ನೋಡಪ್ಪ, ಎಲ್ಲಾ ಅಣ್ಣ ತಮ್ಮಂದಿರು ನಾನು ನಮ್ಮ ಹಾಗೆ ಇರ್ಬೇಕು ಅಂತೇನಿಲ್ಲ. ಅಂದ್ರೆ ನಾವಿದ್ದೀವಲ್ಲ, ರಾಮ, ಭರತ, ಲಕ್ಷ್ಮಣ, ಹೀಗೆ ಎಲ್ಲಾ ಅಣ್ಣ ತಮ್ಮಂದಿರು ಇರ್ಬೇಕು ಅಂತೇನಿಲ್ಲಪ್ಪ. ಅಂದ್ರೆ ಇದು ಒಂದು ರೀತಿ ಸುಗ್ರೀವನಿಗೂ ಆ ಟಾಂಗ್ ಕೊಡ್ತಾ ಇದ್ದಾನೆ. ಯಾಕೆಂದ್ರೆ ನೀವು ಮಾಡಿದ್ದು ಅದೇ ಕೆಲಸ, ನೀವು ಮಾಡಿದೇನು ಅಣ್ಣ ತಮ್ಮ ಸೇರಿ ಹೊಡೆದಾಡಿದ್ದೆ ಅಲ್ವಾ? ಹಾ, ಹಾಗಾಗಿ ಎಲ್ಲರೂ ಒಂದೇ ನೀನು ಕೂಡ ಕಷ್ಟ ಕಾಲದಲ್ಲಿ ವಾಲಿಯನ್ನ ಕೊಲ್ಲುವ ಪ್ರಯತ್ನ ಮಾಡಿಕೊಂಡೇ ಅಲ್ವಾ? ಮತ್ತೆ ಈಗ ಅದಂಗೆ ಹೇಳ್ತೀಯ ಅಂತ ಹೇಳಿ. ಹಾಗಾಗಿ ರಾಮ ಹೇಳ್ತಾ ಇದ್ದಾನೆ, ನೋಡು, ಎಲ್ಲರೂ ಎಲ್ಲಾ ಸಮಯದಲ್ಲೂ ಅಥವಾ ಎಲ್ಲಾ ಅಣ್ಣ ತಮ್ಮಂದಿರು ನಮ್ಮ ಹಾಗೆ ಇರೋದಿಲ್ಲಪ್ಪ. ಹಾಗಾಗಿ ಹನುಮಂತನ ಅಭಿಪ್ರಾಯದಲ್ಲಿ ನನಗೆ ಸಂಪೂರ್ಣ ಸಹಮತ ಇದೆ. ಯಾಕೆಂದ್ರೆ ಅವನು ಮಾತಾಡಿದ ಬರೀ ಅವನ ಅಭಿಪ್ರಾಯ ಅಲ್ಲ, ಅವನು ಬಹಳ ತುಲನೆ ಮಾಡಿ ಅನುಭವದಿಂದ ಹೇಳಿದಂತಹ ಮಾತು. ಹಂಗಂದ್ರೆ ಹಾಗಾಗಿ ಹನುಮಂತನ ಹನುಮಂತನ ಮಾತೆ ನಮ್ಮೆಲ್ಲರ ಅಭಿಪ್ರಾಯ. ಖಂಡಿತ ನಾನು ಅವನನ್ನ ಸ್ವೀಕಾರ ಮಾಡ್ತೇನೆ ಅಂತ ಹೇಳಿ. ಅಂದ್ರೆ ಅದೇ ಹನುಮನ ಮತವೇ ರಾಮನ ಮತ, ರಾಮನ ಮತವೇ ಹನುಮನ ಮತ ಅಂತ ಅವರಿಬ್ಬರಲ್ಲಿ ಭೇದ ಆಗೋಲ್ಲ. ಎರಡು ಒಂದೇ ಇರ್ತದೆ ಅನ್ನೋದಕ್ಕೆ ಇದೊಂದು ನಿದರ್ಶನ. ಅದಕ್ಕೆ ತಾನು ಹೇಳ್ತಾ ಇದ್ದಾನೆ, ನೋಡು ಸುಗ್ರೀವ, ನೀನೇನ್ ಬೇಜಾರು ಮಾಡ್ಕೊಳ್ಳಿ. ಯಾಕೆಂದ್ರೆ ಒಂದು ವೇಳೆ
ನೀನು ಹೇಳಿದ ಹಾಗೆ ಇವನು ರಾವಣನ ಒಂದು ವೇಳೆ ಏನೋ ಗೂಢಾಚಾರನಾಗೇ ಬಂದಿದ್ದ ಅಂತ ತಿಳ್ಕೊ, ನನಗೇನೋ ಭಯ ಇಲ್ಲ. ಇಂತಹ 1000 ಗೂಢಾಚಾರರು ಬರಲಿ, ಇಂತಹ 1000 ರಾವಣರು ಬರಲಿ, ನನ್ನಲ್ಲಿ ನನ್ನ ಶಕ್ತಿ ಸಾಮರ್ಥ್ಯದಲ್ಲಿ ಏನೂ ಬದಲಾವಣೆ ಆಗಲ್ಲ. ಹ್ಮ್ ಹಾಗಾಗಿ ನೀನೇನೂ ಯೋಚನೆ ಮಾಡಬೇಕಾಗಿಲ್ಲ ಅಂತ ಹೇಳಿ, ಖಂಡಿತ ನಾನು ಇವನನ್ನು ಸ್ವೀಕಾರ ಮಾಡೋಣ ಅಂತ ಹೇಳಿ ಹೇಳಿದಾಗ, ಆ ವಿಭೀಷಣ ತಾನು ಬಂದು ರಾಮನಿಗೆ ನಮಸ್ಕಾರ ಮಾಡಿ ಅವನು ಕೈ ಮುಗಿದು ಕೊಡುತ್ತಾನೆ. ಆಗ ರಾಮನ ಅವನ ಒಂದು ಭಕ್ತಿ, ಯಾಕೆಂದ್ರೆ ಈಗ ಹೊಸದಾಗಿ ಬಂದವನು ಹೊಸ ಭಕ್ತ ಆದವನಲ್ಲ. ತಾನು ಹುಟ್ಟಿದಾಗಲಿಂದಲೇ ರಾಮನನ್ನ ಭಕ್ತಿ ಮಾಡ್ತಾ ಅಲ್ಲಿ ನಿರಂತರವಾಗಿ ರಾಮನ ಸ್ಮರಣೆಯಲ್ಲಿ ಧ್ಯಾನ ಮಾಡ್ತಾ ಕೂತವ ಯಾರು ವಿಭೀಷಣ. ದೇವರಲ್ಲೂ ಕೂಡ ತಾನು ಬ್ರಹ್ಮದೇವರಲ್ಲೂ ಒಡ ಪಡೆದಿದ್ದು, ನಾನು ಕೊನೆಯವರೆಗೂ ಧಾರ್ಮಿಕನಾಗೇ ಇರಬೇಕು, ಯಾಕೆಂದ್ರೆ ತನ್ನ ಸುತ್ತಲೂ ಇರೋರೆಲ್ಲ ಅಧಾರ್ಮಿಕರೇ, ಅವರನ್ನು ಯಾವತ್ತೂ ನಾನು ಮೀರಿ ಹೋಗಬಾರದು. ಹಾಗಾಗಿ ನಾನು ಅಧರ್ಮದ ದಾರಿಯನ್ನು ತುಳಿಬಾರದು ಅಂತ ಹೇಳಿ ತಾನು ವರವನ್ನು ಕೂಡ ಹಾಗೆ ಪಡೆದಿದ್ದ. ಹಾಗಾಗಿ ನಾನು ಹೇಳ್ತಾ ಇದ್ದಾನೆ ರಾಮನಿಗೆ ವಿಭೀಷಣ. ಹಾ ಹಾಗಾಗಿ ಆ ವಿಭೀಷಣೆಗೆ ರಾಮ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ನೋಡು, ಇಂದಿನಿಂದ ನಾನು ನಿನಗೆ ಪಟ್ಟಾಭಿಷೇಕ ಮಾಡ್ತಾ ಇದ್ದೇನೆ. ಏನಂದರೆ ಮುಂದೆ ಲಂಕೆಯ ರಾಜ ನೀನೇ. ಅಂದ್ರೆ ಇನ್ನು ರಾವಣ ಇದ್ದಾನೆ, ಇವು ಯುದ್ಧನೇ ಆಗಿಲ್ಲ, ಆದ್ರೆ ಮೊದಲೇ ಹೇಳ್ತಾ ಇದ್ದೇನೆ, ನೀನೇ ಲಂಕೆಯ ರಾಜ. ಎರಡನೇದಾಗಿ ನಿನಗೆ ನಾನು ಚಿರಂಜೀವಿ, ಚಿರಂಜೀವಿಯಾಗಿ ಅನುಗ್ರಹವನ್ನು ಮಾಡ್ತಾ ಇದ್ದೇನೆ. ಹಂಗೆ ಅಷ್ಟೇ ಅಲ್ಲ, ಈ ಭೂಮಿ ಸೂರ್ಯ ಚಂದ್ರರು ಇರುವವರೆಗೂ ಕೂಡ ನೀನು ಲಂಕೆಯ ರಾಜನಾಗಿ ಧರ್ಮಾತ್ಮನಾಗಿ ಆ ಆಳ್ವಿಕೆಯನ್ನು ಮಾಡು ಅಂತ ಹೇಳಿ ರಾಮ ಆ ವಿಭೀಷಣನಿಗೆ ಅನುಗ್ರಹವನ್ನು ಮಾಡಿದ. ಈ ಕಡೆ ಆ ರಾವಣನನ್ನ ಯಾವಾಗ ಆ ಜೊತೆಗೆ ರಾಮ ತಾನು ಕಾಯ್ತಾ ಇದ್ದ. 3 ದಿವಸ ಆಯ್ತು ಈಗ ಬಂದು ಕೂತು ಯಾಕೆಂದ್ರೆ ಸಮುದ್ರ ರಾಜ ಏನಾದ್ರೂ ನಮಗೆ ಸಹಾಯ ಮಾಡ್ತಾನ ಅಂತ ಹೇಳಿ 3 ದಿನ ಆಯ್ತು. ಆದ್ರೆ ಸಮುದ್ರ ಏನು ಸ್ಪಂದಿಸ್ತಾ ಇಲ್ಲ. ಅಂದ್ರೆ ಯಾರೋ ವರ್ಣದೇವ. ಕೊನೆಗೆ ಕೂಡ್ಲೆ ರಾಮನಿಗೆ ಸಿಟ್ಟು ಬಂತಂತೆ. ಅಂದ್ರೆ ರಾಮನಿಗೆ ಸಿಟ್ಟು ಬಂದು ತನ್ನ ಬಾಣವನ್ನ ತಾನು ಹೂಡಿ, ಬಿಲ್ಲಿಗೆ ಬಾಣವನ್ನು ಹೂಡಿ ನಿಂತ. ಅಂದ್ರೆ ಯಾವಾಗ, ಯಾಕೆಂದ್ರೆ ರಾಮಾಯಣದಲ್ಲಿ ರಾಮನಿಗೆ ಸಿಟ್ಟು ಬಂತು ಅಂತ ಹೇಳೋದೇ ಕಡಿಮೆ. ಎಲ್ಲ ಯಾಕೆಂದ್ರೆ ರಾಮ ಅಷ್ಟು ಕರುಣಾಮೂರ್ತಿ. ಹಾಗೆ ಆ ತಾನು ರಾಮನಿಗೆ ಸಿಟ್ಟು ಬಂತು ಕೂಡ್ಲೆ, ಯಾವಾಗ ಅದು ರಾಮನಿಗೆ ಸಿಟ್ಟು ಬಾಣ ಬಂದು ಬಾಣವನ್ನು ಹೂಡಿ ನಿಂತ, ಎಲ್ಲಾ ಕಡೆ ಅಲ್ಲೋಲ ಕಲ್ಲೋಲ ಆಗ್ಲಿಕ್ಕೆ ಶುರುವಾಯ್ತಂತೆ. ಯಾಕೆಂದ್ರೆ ಎಲ್ಲರೂ ಹೆದರಿ ಹೋದ್ರು. ಕೂಡ್ಲೆ ಆ ಒಂದು ವಿರಾಟ ರಾಮನನ್ನ ನೋಡಿ ಆ ಸಮುದ್ರ ರಾಜನೇ ಹೆದರಿ ಹೋದ್ನಂತ. ಆಗ ರಾಮ ಹೇಳ್ತಾನೆ, ನೀನು ಯಾರೋ ಒಬ್ಬ ನಾರುಮಡಿ ಉಟ್ಕೊಂಡು ಜಟೆ ಕಟ್ಕೊಂಡು ಒಂದು ಏನೋ ಕಾಡಲ್ಲಿ ಸಿಗೋ ಬಿಲ್ಲು ಬಾಣ ಹಿಡ್ಕೊಂಡು ಬಂದು ನಿಂತಿದ್ದಾನೆ ಅಂತ ತಿಳ್ಕೊಂಡಿದ್ವಿ. ರಾಮನ ತಾಕತ್ತು ಏನು ಅಂತ ಇವತ್ತು ನಾನು ತೋರಿಸ್ತೇನೆ. ಒಂದು ತೊಟ್ಟು ನೀರು ಇರಬಾರದು ಸಮುದ್ರದಲ್ಲಿ, ಹಾಗೆ ಬತ್ತಿಸಿ ಬಿಡ್ತಾನೆ ಒಂದೇ ಒಂದು ಕ್ಷಣದಲ್ಲಿ, ನೋಡ್ತೀಯಾ ಅಂತ ಹೇಳಿ ತಾನು ರಾಮ ಬಾಣವನ್ನ ಹೂಡಿ ನಿಂತ. ಯಾವಾಗ ಸಮುದ್ರ ರಾಜ ತಾನು ಹೆದರಿ ಹೋದ. ಕೂಡ್ಲೆ ಬಂದು ತಾನು ಶರಣಾದ. ಸ್ವಾಮಿ, ನನ್ನದು ಕ್ಷಮೆ ಆಯಿತು, ಖಂಡಿತ ನಿನ್ನ ಒಂದು ಈ ಕಾರ್ಯದಲ್ಲಿ, ಲೋಕ ಕಲ್ಯಾಣದ ಕಾರ್ಯದಲ್ಲಿ ಖಂಡಿತ ನನ್ನ ಸಹಕಾರ ಇದೆ. ಆ, ನಿರ್ಭಯವಾಗಿ ನೀವು ಈ ಸಮುದ್ರದ ನನ್ನ ಮೇಲೆ ನೀವು ಏನೋ ಸೇತುವೆಯನ್ನು ಕಟ್ಟಿ ಅಂತ ಹೇಳಿ. ಯಾಕೆಂದ್ರೆ ಇವತ್ತು ಈ ರಾವಣ ದುಷ್ಟತನ ಬೇರೆ, ಯಾಕೆಂದ್ರೆ ಇವತ್ತು ರಾವಣ ಅನ್ನೋನು ಬರೀ ರಾಮನಿಗೆ ಶತ್ರು ಆದವನಲ್ಲ, ಇಡೀ ಜಗತ್ತಿಗೆ ಶತ್ರುವನಾದವನು. ಅವನು ಕಾಟ ಕೊಡದೇ ಇರೋನೇ ಇಲ್ಲ, ಪ್ರತಿಯೊಬ್ಬರನ್ನು ಕೂಡ ಕಣ್ಣೀರು ಹಾಕ್ಸಿದ್ದಾನೆ. ಹಾಗಾಗಿ ರಾವಣನ ವಧೆ ಅನ್ನೋದು ಕೇವಲ ರಾಮನಿಗಲ್ಲ, ಕೇವಲ ರಾಮನಿಗೆ ಒಂದು ನೆಪ ಅಷ್ಟೇ. ಆದ್ರೆ ನಿಜವಾಗಲೂ ಎಲ್ಲರಿಗೂ ಅದರ ಅವಶ್ಯಕತೆ ಇದೆ. ಹಾಗಾಗಿ ಎಲ್ಲರೂ ರಾಮನಿಗೆ ಸೇವೆ ಮಾಡ್ತಾ ಇದ್ದಾರೆ. ಸೇತುವೆ ಕಟ್ಟಿ ಆ, ಖಂಡಿತ ನೀನು ನನ್ನ ಮೇಲೆ, ಈ ಸಮುದ್ರದ ಮೇಲೆ ಸೇತುವೆಯನ್ನು ಕಟ್ಟು. ಈ ನಳ ಅಂತ ಇದ್ದಾನೆ, ಅವನು ವಿಶ್ವಕರ್ಮನ ಅಂದ್ರೆ ನಳ ಅಲ್ಲ, ಏನು ವಾನರ ಒಬ್ಬ. ಆ ನಳನನ್ನ ಮುಂದೆ ಮಾಡಿಕೊಂಡು ಈ ಏನು ಅವನು ವಿಶ್ವಕರ್ಮ ಅವತಾರ. ಹಾಗಾಗಿ ಸೇತುವೆಯನ್ನು ಕೊಟ್ಟು ಯಾರು ಇಲ್ಲ ಆ ನಳನನ್ನ ಆಶ್ರಯಿಸಿ ನನ್ನ ಮೇಲೆ ಕಲ್ಲು ಹಾಕ್ತಾರೆ, ಅದೆಲ್ಲವನ್ನ ನಾನು ತೇಲುವ ಹಾಗೆ ಮಾಡ್ತೀನಿ ಆ ಅಂತ ಹೇಳಿ ಆ ಆ ಸಮುದ್ರ ರಾಜ ತಾನು ಹೇಳಿದ. ಎಲ್ಲರೂ ಸೇತುವೆನ ಕಟ್ಟಲಿಕ್ಕೆ ಶುರು ಮಾಡಿದ್ರು. ಎಲ್ಲರೂ ಅಂತಂದ್ರೆ ಅಲ್ಲಿರೋರು ಬರೀ ವಾನರರು ಮಾತ್ರ ಅಲ್ಲ, ಕೆಲವು ನಾವು ಹೇಳ್ತೀವಲ್ಲ, ಸಾಮಾನ್ಯವಾಗಿ ಲೋಕದಲ್ಲಿ ನಾವು ನಮ್ಮದೊಂದು ಅಳಿಲು ಸೇವೆ ಸ್ವಾಮಿ, ಈ ಒಂದು ಕೆಲಸ ಇದೆ ಅಂತೀವಲ್ಲ, ಹಂಗೆ ಪ್ರತಿಯೊಬ್ಬರು ಕೆಲಸ ಮಾಡಿ ಅಲ್ಲಿರೋ ಒಂದು ಪಶು ಪಕ್ಷಿ ಪ್ರಾಣಿ ಪ್ರತಿಯೊಬ್ಬರು ಕೂಡ ಆ ಬಂದು ಆ ಆ ಒಂದು ಸೇತುವೆ ನಿರ್ಮಾಣದ ಕಾರ್ಯದಲ್ಲಿ ತಾವು ಕೆಲಸ ಮಾಡಿದ್ದಾರೆ. ಕೊನೆ ನಾವು ಸಹಜ ಲೋಕದಲ್ಲಿ ಹೇಳ್ತೀವಲ್ಲ, ಒಂದು ಅಳಿಲು ಸೇವೆ ಅಂತಿದೆ. ಅಂದ್ರೆ ಒಂದು ಅಳಿಲಿತ್ತಂತೆ. ಆ ಅಳಿಲು ಏನೋ ಆ ಎಲ್ಲರೂ ಸೇತುವೆ ಕಟ್ತಾ ಇದ್ರು. ಹಂಗಾಗಿ ಪಾಪ ನಾನು ಒಂದು ಸೇವೆ ಮಾಡ್ಬೇಕು. ಅಳಿಲು ಏನು ಮಾಡ್ಲಿಕ್ಕೆ ಆಗ್ತದೆ, ಆ ಮರಳಲ್ಲಿ ಹೊರಳಾಡೋದಂತೆ. ಬಂದು ಆ ಸೇತುವೆ ಮೇಲೆ ಆ ಮರಳನ್ನೆಲ್ಲ ಒದರೋದಂತೆ. ಮತ್ತೆ ಹೋಗಿ ಒದ್ದಾಡೋದು ಮರಳಲ್ಲಿ. ಅದು ಕೂದಲಲ್ಲೆಲ್ಲ ಸಿಕ್ಕೊಳ್ತದೆ, ಅದು ಬಂದಲ್ಲಿ ಒದ್ದಾಡೋದು. ಅಂದ್ರೆ ಅದು ಅದರಿಂದ ಏನೋ ದೊಡ್ಡ ಸೇತುವೆ ಕಟ್ಟಿ ಬಿಡ್ತದೆ ಅಂತಲ್ಲ, ತನ್ನ ಶಕ್ತಿ ಸಾಮರ್ಥ್ಯ ಎಷ್ಟಿದೆ ಅಷ್ಟು ಸೇವೆ ಮಾಡೋ ಪ್ರಯತ್ನ ಮಾಡಿ ಅಲ್ವಾ.
ಅಂದ್ರೆ ಇದನ್ನ ರಾಮಾಯಣದಲ್ಲಿ ಎಲ್ಲ ಹೇಳಲ್ಲ. ಅಂದ್ರೆ ಅದನ್ನು ವೈಭವೀಕರಿಸಿ ಅದನ್ನ ಬೇರೆ ಬೇರೆ ರಾಮಾಯಣದಲ್ಲಿ ಹೇಳ್ತಾರೆ. ಅಂದ್ರೆ ಪ್ರತಿಯೊಬ್ಬರು ಕೂಡ ಹೇಗೆ ತಮ್ಮ ಸೇವೆಯನ್ನು ಮಾಡಿದರು ಅವರವರ ಯಥಾಶಕ್ತಿಗೆ ಅನುಗುಣವಾಗಿ ಅಂತ ಹೇಳಿ ಕೊನೆಗೆ ಅದನ್ನೆಲ್ಲ ಹೇಳ್ತಾರೆ. ರಾಮ ಬಹಳ ಖುಷಿಯಾಗಿ ಆ ನಿಲುವಿನ ಮೇಲೆ ಹೀಗೆ ತಾನು ಕೈಯನ್ನು ಬೆರಳು ಎಳೆದ, ಅದೇ ಅದೇ ಹಾಗೆ ನೋಡ್ತೇವೆ ಅಂತ ಹೇಳಿ. ಆ, ಅಂದ್ರೆ ಇದೆಲ್ಲ ರಾಮಾಯಣದಲ್ಲಿ ಬರುವ ಕಥೆಗಳೆಲ್ಲ. ಆದ್ರೆ ಆ ಅಷ್ಟು ಎಲ್ಲರೂ ಸ್ಪಂದಿಸಿದ್ರು ಅಂತ ಹೇಳಿ. ಕೊನೆಗೆ ಒಂದು ವೇಳೆ ಅದನ್ನು ನಡೆದಿದ್ದರೂ ಏನು ತಪ್ಪಿಲ್ಲ, ಯಾಕೆಂದ್ರೆ ರಾಮಾಯಣದಲ್ಲಿ ಎಲ್ಲವನ್ನೂ ಕೂಡ ಉಲ್ಲೇಖ ಮಾಡಿರಬೇಕು ಅಂತಾನೆ ಏನಿಲ್ಲ. ಏನು ವಾಲ್ಮೀಕಿಗಳಿಗೆ ಯಾವುದೆಲ್ಲ ಬರೀಬೇಕು ಅಂತ ಅನ್ಸಿದೆ ಅದನ್ನು ಬರೆದಿದೆ. ಹಾಗೆ ಆ ಕೊನೆಗೆ ಇಡೀ 100 ಯೋಜನ 100 ಯೋಜನ ಸೇತುವೆಯನ್ನು ಕಟ್ಟಿದ್ರು. ಎಷ್ಟು ದಿವಸದಲ್ಲಿ ಕಟ್ಟಿದ್ರಪ್ಪ ಅಂತಂದ್ರೆ 5 ದಿನದಲ್ಲಿ ಕಟ್ಟಿದಾರೆ. 5 ದಿನದಲ್ಲಿ. ಅದು ಎಂತಹ ದಿನ ಅಂತಂದ್ರೆ ಮೊದಲನೇ ದಿವಸ ಏನು 14 ಯೋಜನೆ, ಎರಡನೇ ದಿವಸ 20 ಯೋಜನ, ಮೂರನೇ ದಿವಸ 21 ಯೋಜನ, ಒಟ್ಟು ಎಷ್ಟು 55 ಯೋಜನ ಆಯ್ತು. ಇನ್ನು ನಾಲ್ಕನೇ ದಿವಸ 22 ಯೋಜನ, ಒಟ್ಟು ಎಷ್ಟಾಯ್ತು 77 ಯೋಜನ. ಇನ್ನು 23, ಉಳಿದ 5ನೇ ದಿವಸ 23 ಯೋಜನ, ಒಟ್ಟು 100 ಯೋಜನ. 5 ದಿನದಲ್ಲಿ ಹಗಲು ರಾತ್ರಿ ನಿದ್ದೆ ಮಾಡದೆ ಕಟ್ಟಿದ್ದಾರೆ. 5ದಿನದಲ್ಲಿ ರಾಮ ಸೇತುವೆ ನಿರ್ಮಾಣ ಆಯ್ತು. ರಾಮ ಮುಂದೆ ಹೇಳ್ತಾನೆ, ಸೀತಾಮಾತೆಗೆ ವಾಪಸ್ ಬರುವಾಗ ಎಲ್ಲಿಯವರೆಗೆ ಈ ಭೂಮಿ ಮೇಲೆ ರಾಮಾಯಣ ಪ್ರಚಲಿತದಲ್ಲಿ ಇರ್ತದೋ ಅಲ್ಲಿಯವರೆಗೆ ಈ ಸೇತುವೆ ಇರ್ತದೆ ಅಂತಂದ್ರೆ. ಆ ಅಂದ್ರೆ ಈಗಿರುವ ಸೇತುವೆ ಸಂಪೂರ್ಣ ರಾಮ ಸೇತುವೆ ಅಲ್ಲ. ಯಾಕೆಂದ್ರೆ ಮುಂದೆ ವಾಪಸ್ ಬಂದ ಮೇಲೆ ವಿಭೀಷಣ ತಾನು ಕೇಳ್ಕೊಳ್ತಾನೆ, ನೋಡುವ, ಯಾಕೆಂದ್ರೆ ಮುಂದೆ ಕಾಲ ಹೇಗೆ ಬರ್ತದೆ ಅಂತ ಗೊತ್ತಿಲ್ಲ. ರಾಮಚಂದ್ರ ಮುಂದೆ ಒಂದು ವೇಳೆ ಈ ದೇಶದಿಂದ ಅಂದ್ರೆ ಭಾರತ ದೇಶದಲ್ಲಿರುವಂತಹ ಕೆಲವು ದುಷ್ಟ ರಾಜರು ಮುಂದೆ ಈ ಸೇತುವೆ ಮೇಲೆ ಬಂದು ಆ ಲಂಕೆಯ ಮೇಲೆ ಆಕ್ರಮಣ ಮಾಡುವ ಸಾಧ್ಯತೆ ಇರ್ತದೆ. ಹಾಗಾಗಿ ಆ ಇಲ್ಲ ಏನು ಈ ಸೇತುವೆಯನ್ನ ಅಂದ್ರೆ ಯಾರು ಈ ಸೇತುವೆಯನ್ನ ಆಶ್ರಯಿಸಿ ಬರಬಾರದು, ಹಾಗೆ ಇದನ್ನ ನಾಶ ಮಾಡು ಅಂತ ಹೇಳಿದಾಗ ರಾಮ ಧನುಷ್ಕೋಟಿಯಲ್ಲಿ ನಿಂತು ತನ್ನ ಬಿಲ್ಲನ್ನು ಬಾಣವನ್ನು ಹೂಡಿ ಆ ಅದನ್ನ ಅಂದ್ರೆ ಡಿಸ್ಕಂಟಿನ್ಯೂ ಮಾಡ್ತಾರೆ. ಮಧ್ಯೆ ಮಧ್ಯೆ ಅದೆಲ್ಲ ಇದಾಗುವಾಗ ಒಡೆದಾಕ್ತಾರೆ. ಒಡೆದು ಅಲ್ಪ ಸ್ವಲ್ಪ ಮಾತ್ರ ಉಳಿತದೆ. ಅಂದ್ರೆ ರಾಮನೇ ಅದನ್ನ ಧ್ವಂಸ ಮಾಡ್ತಾನೆ. ಕಾರಣ ಏನು ಅಂದ್ರೆ ಅದು ಲಂಕೆಗೆ ತೊಂದರೆ ಆಗಬಾರದು ಅಂತ ಹೇಳಿ. ಆ ಆದ್ರೂ ಉಳಿದಿದ್ದು ಯಾಕೆಂದ್ರೆ ಬಹಳ ಪವಿತ್ರವಾದದ್ದು. ಆ ಅದನ್ನ ದರ್ಶನ ಮಾಡೋದ್ರಿಂದಲೇ ಎಷ್ಟೋ ಪುಣ್ಯ ಬರ್ತದೆ ಅಂತ ಹೇಳಿ. ಅಂದ್ರೆ ಅದರಲ್ಲಿ ಅಷ್ಟು ಶ್ರಮ ಇದೆ. ಯಾಕೆಂದ್ರೆ ಹಾಗಾಗಿ ಆ ಅಂತಹ ಆ ಏನು ರಾಮ ಸೇತುವೆಯನ್ನ ತಾವು ಕಟ್ಟಿದರು. ಯಾಕೆಂದ್ರೆ ಊಹೆ ಮಾಡ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಯಾಕೆಂದ್ರೆ ಅಂತಹ ಇವತ್ತಿಗೂ ಕೂಡ ಅದನ್ನು ಹೆಂಗೆ ಕಟ್ಟಿದ್ದಾರೆ ಅನ್ನೋದೇ ಒಂದು ದೊಡ್ಡ ಯಕ್ಷ ಪ್ರಶ್ನೆ. ಆ ಹಾಗೆ ಯಾಕೆಂದ್ರೆ ಇವತ್ತಿಗೂ ಕೂಡ ಎಂತಹ ಸುನಾಮಿ ಬಂದ್ರು, ಎಂತಹ ಭೂಕಂಪ ಅಲೆಗಳು ಬಂದ್ರು ಕೂಡ ಇವತ್ತಿಗೂ ಕೂಡ ಏನು ಭದ್ರವಾಗಿ ನಿಂತಿರುವಂತದ್ದು ಆ ಏನು ಈ ರಾಮ ಸೇತುವೆ. ಹಾಗಾಗಿ ರಾವಣ ಈ ಕಡೆ ರಾವಣನಿಗೆ ಬಹಳ ಚಿಂತೆ ಶುರುವಾಯ್ತು. ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ಸೇತುವೆನೂ ಕಟ್ಬಿಟ್ರು, ಇನ್ನೇನು ಬಂದೇ ಬಿಡ್ತಾರೆ ಸೈನ್ಯ. ಅವನಿಗೆ ಇಷ್ಟು ಎಸೋ ಏನೋ ಏನೋ ಏನಾದ್ರೂ ಕುತಂತ್ರ ಮಾಡ್ಬೇಕು ಅಂತ ಹೇಳಿ ರಾವಣ ಏನು ರಾಮ ರಾವಣ ಒಬ್ಬ ದೂತನನ್ನ ಕಳಿಸಿದ. ನೋಡು, ಸುಗ್ರೀವನಿಗೆ ಹೋಗಿ ನೀನು ನನ್ನ ಸಂದೇಶವನ್ನು ಹೇಳಬೇಕು ಅಂತ ಹೇಳಿ ರಾವಣ ಒಬ್ಬ ದೂತನನ್ನ ಕಳಿಸಿಕೊಟ್ಟ. ಅಂದ್ರೆ ಅಲ್ಲೂ ಕೂಡ ಪ್ರತಿಷ್ಠೆಯ ಪ್ರಶ್ನೆ. ಯಾಕೆಂದ್ರೆ ಸುಗ್ರೀವ ಒಬ್ಬ ರಾಜ, ರಾವಣನು ಒಬ್ಬ ರಾಜ. ಈ ರಾಮ ಏನೂ ಅಲ್ಲ, ಅವನ ಹತ್ರ ನಂದೇನು ಮೆಸೇಜ್ ಅಂತ ಹೇಳಿ ಸುಗ್ರೀವನಿಗೆ ಮೆಸೇಜ್ ಕೊಟ್ಟು ಕಳಿಸಿದ ಸಂದೇಶ ಒಬ್ಬ ದೂತನನ್ನ. ಏನು ಅಂತಂದ್ರೆ ಹ್ಮ್ ಯಾಕೆಂದ್ರೆ ನೋಡು ಸುಗ್ರೀವ, ನಿಜವಾಗಲೂ ವಾನರರಿಗೂ ಮತ್ತೆ ಈ ರಾವಣನಿಗೂ ಯಾವುದೇ ದ್ವೇಷ ಇಲ್ಲ ಅಲ್ವಾ. ನನಗೂ ನಿನಗೂ ಯಾವುದೇ ದ್ವೇಷ ಇಲ್ಲ, ಮಾತ್ಸರ್ಯ ಇಲ್ಲ, ಅಥವಾ ಇದರಿಂದ ನಿನಗೂ ಏನು ಲಾಭನೂ ಇಲ್ಲ. ಹಾಗಿದ್ಮೇಲೆ ನಾವೇ ಇಬ್ರು ಯಾಕೆ ಯಾರೋ ಕಾಡಾಡಿ ರಾಮ ತನ್ನ ಹೆಂಡತಿ ಕಳ್ಕೊಳ್ಳೋದಂತೆ, ಅದಕ್ಕೆ ನೀನು ಬಂದು ಸಹಾಯ ಮಾಡೋದಂತೆ. ಯಾಕೆಂದ್ರೆ ಇದರಲ್ಲಿ ಎಷ್ಟೊಂದು ನಷ್ಟ ಆಗ್ತದೆ, ಯುದ್ಧ ನಷ್ಟ ಆಗ್ತದೆ, ಎಷ್ಟೋ ವಾಹನಗಳು ಸತ್ತು ಹೋಗ್ತಾರೆ, ಏನೆಲ್ಲ ದೊಡ್ಡ ಅನಾಹುತ ಆಗ್ತದೆ. ಯಾಕೆ ನೀನು ಸುಖ ಸುಮ್ಮನೆ ಅವನೇನೋ ಬಂದು ಸಹಾಯ ಮಾಡಿದ್ದಾನೆ ಅನ್ನೋ ಒಂದೇ ಕಾರಣಕ್ಕೆ ನೀನು ಅವನಿಗೆ ಸಹಾಯ ಮಾಡ್ತಾ ಇದ್ದೆ. ನಾವಿಬ್ರು ಚೆನ್ನಾಗೇ ಇದ್ದೀವಿ. ಅಂದ್ರೆ ಇದೆಲ್ಲ ಒಂದು ರಾಜನೀತಿ, ಏನು ಕುತಂತ್ರ ನೀತಿ, ಯುದ್ಧ ನೀತಿಗಳು. ಅದರಲ್ಲಿ ಅಂದ್ರೆ ಈಗ ನೋಡಿ, ಒಳ್ಳೆ ಚುನಾವಣೆ ಟೈಮಲ್ಲಿ ಎಲ್ಲ ಹೇಳ್ಕೊಳ್ತಾರಲ್ಲ ಇವ್ರನ್ನ ಎಲ್ಲ ಹಂಗೆ ಅವನ ಅವನು ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ. ಅದಕ್ಕೆ ಹಾಗಾಗಿ ನಾವಿಬ್ರು ಚೆನ್ನಾಗಿರೋಣ, ಸ್ನೇಹದಿಂದ ಇರೋಣ. ಯಾಕೆ ನೀನು ಈ ಒಂದು ಕಾರಣದಿಂದಾಗಿ ರಾಕ್ಷಸರು ಮತ್ತೆ ವಾನರರ ನಡುವೆ ದ್ವೇಷವನ್ನ ತರ್ತಾ ಇದ್ದಿ. ಹಾಗಾಗಿ ನಾವಿಬ್ರು ಸ್ನೇಹಿತರಾಗೋಣ ಅಂತ ಹೇಳಿ ಅವನಿಗೆ ಸಂದೇಶ ತಾನು ಕಳಿಸಿಕೊಟ್ಟಿದ್ದ. ಅದಕ್ಕೆ ಆ ಅದಕ್ಕೆ ಸುಗ್ರೀವ ಹೇಳಿದ, ನೋಡಪ್ಪ ಅಂತ ಯಾವಾಗ ಹಾಗೆ ಆ ಹೇಳಿದ್ರು ಆ ಕೂಡ್ಲೆ ವಾನರರಿಗೆಲ್ಲ ಬಹಳ ಸಿಟ್ಟು ಬಂದ್ಬಿಡ್ತು.
ಎಲ್ಲ ಇವನು ನಮಗೆ ಬಂದು ನಮ್ಮಲ್ಲೇ ತಂದಿಡಕ್ ಬಂದಿದ್ದಾನಲ್ಲ ಯಾರೋ ಒಬ್ಬ ಅಂತ ಹೇಳಿ ಚಂಗನೆ ಹಾರಿದ್ದೆ. ಹಾರಿ ಅವನನ್ನು ಹಿಡಿದು ಎಳ್ಕೊಂಡು ಏನು ಅವನು ಮಾತಾಡ್ಸೋದಿಲ್ಲ ಏನಿಲ್ಲ, ಹಾಗೆ ಹೊಡಿ 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 ಹೊಡೆದು ಏನು ಕಚ್ಚಿ ಇವ್ರಿ ಅವನು ಬೊಬ್ಬೆ ಹೊಡಿದ. ಅಯ್ಯೋ ನನ್ನ ಬಿಟ್ರು. ಅಯ್ಯೋ, ದೂತನಾಗಿ ಬಂದವನನ್ನು ಹಿಂಗೆ ಯಾರು ಹಿಂಸೆ ಮಾಡಲ್ಲ. ಹೇಳಿದ್ರೆ ಈ ವಾನರರಿಗೆ ಅರ್ಥ ಆಗಂಗಿಲ್ಲ, ಕಪಿಗಳಿಗೆ ಅಂತ ಹೇಳಿ ಅವನು ಬೊಬ್ಬೆ ಹೊಡೆದು ಕೊನೆಗೆ ಯಾರನ್ನ ರಾಮನಿಗೆ ಶರಣಾದ. ಹೇ ರಾಮಚಂದ್ರ ನನ್ನ ಅಂತ. ಯಾಕೆಂದ್ರೆ ನಾನು ದೂತನಾಗಿ ಬಂದಿದ್ದೇನೆ, ದೂತನನ್ನ ಹೀಗೆ ಹಿಂಸೆ ಮಾಡಬಾರ್ದು, ಈ ಹೇಳಿದ್ರೆ ಇವರಿಗೆ ಅರ್ಥ ಆಗೋಲ್ಲ ಅಂತ ಹೇಳಿ ಕೊನೆಗೆ ಕೂಡ್ಲೆ ರಾಮ ಹೇಳ್ತಾನೆ, ಬಿಡ್ರಿ ಅವನು, ಬಿಡ್ರಿ. ಯಾಕೆಂದ್ರೆ ಹಾಗೆಲ್ಲ ಮಾಡಬಾರ್ದು, ಯಾಕಂದ್ರೆ ಅವನು ದೂತನಾಗಿ ಬಂದಿದ್ದ, ಮೆಸೇಜ್ ಕೊಡ್ಲಿಕ್ಕೆ ಬಂದಿದ್ದಾನೆ ಅಷ್ಟೇ. ಹಾಗಾಗಿ ಅಂದ್ರೆ ಅವನನ್ನು ಕೂಡ ಆಶ್ರಯಿಸಿದವನು ಯಾರು ಅಂತಂದ್ರೆ ಆ ಅಂದ್ರೆ ಆ ದೂತನಾಗಿ ಬಂದ ಶತ್ರು ಪಡೆಯನ್ನು ಕೂಡ ಕಾಪಾಡಿದವನು ರಾಮಚಂದ್ರ. ಅವನು ಕೂಡ ಶರಣಾಗಿದ್ದ ರಾಮನಿಗೆ. ಕೊನೆಗೆ ಆಗ ಅವನು ಕೇಳ್ತಾನೆ, ಹಾಗಾದ್ರೆ ಸುಗ್ರೀವ ನಾನು ಏನ್ ಹೇಳಿ, ಯಾಕೆಂದ್ರೆ ರಾವಣ ನನಗೆ ಏನು ಅಭಿಪ್ರಾಯ ಕೇಳಲಿಕ್ಕೆ ಹೇಳಿದ್ದಾನೆ. ಅದಕ್ಕೆ ಸುಗ್ರೀವ ಹೇಳಿದ, ನೋಡು, ನನಗೆ ಯಾರು ಶತ್ರುಗಳು ಅಂತಾನೂ ಇಲ್ಲ, ಮಿತ್ರರು ಅಂತಾನೂ ಇಲ್ಲ ನಿಜ. ಆದ್ರೆ ನನಗೆ ರಾಮ ಬೇರೆ ಅಲ್ಲ, ನಾನು ಬೇರೆ ಅಲ್ಲ, ನಾವಿಬ್ರು ಒಂದೇ. ರಾಮನಿಗೆ ಯಾರು ಶತ್ರುವೋ ಅವರೇ ನನಗೆ ಶತ್ರು, ರಾಮನಿಗೆ ಯಾರು ಮಿತ್ರರು ಅವರೇ ನನ್ನ ಮಿತ್ರರು ಅಷ್ಟೇ, ನನಗೆ ಬೇರೆ ಇನ್ನೇನು ಗೊತ್ತಿಲ್ಲ ಅಂತ ಹೇಳಿ ಸುಗ್ರೀವ ಇದೇ ಹೇಳಿ ಕಳಿಸಿ ಅಂತ ಹೇಳಿ. ಯಾಕೆಂದ್ರೆ ಇವತ್ತು ಆ ರಾವಣ ಏನು ನನ್ನ ರಾಮನ ಹೆಂಡತಿಯನ್ನ ಕದ್ದಿದ್ದಾನೆ ಅಂತಂದ್ರೆ ನನ್ನ ಅತ್ತಿಗೆಯನ್ನ ಕದ್ದಿದ್ದಾನೆ. ಹಾಗಾಗಿ ನಾನು ಸುಮ್ಮನೆ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಹೇಳೋವನಿಗೆ, ನಾವು ಇಡೀ ಸೈನ್ಯ ಸಿದ್ಧವಾಗಿದೆ, ಶತ್ರು ಸೈನ್ಯ, ನಾವು ಯುದ್ಧ ಮಾಡ್ತೇವೆ, ಇಡೀ ನಿಮ್ಮ ರಾಕ್ಷಸ ಕುಲವನ್ನು ನಾಶ ಮಾಡ್ತೇವೆ, ಖಂಡಿತ ಸೀತಾಮಾತೆಯನ್ನು ನಾವು ವಾಪಸ್ ಕರ್ಕೊಂಡು ಹೋಗ್ತೇವೆ ಅಂತ ಹೇಳಿ ಸುಗ್ರೀವ ತಾನು ಸಂದೇಶವನ್ನು ಕೊಟ್ಟ. ಕೂಡಲೇ ಅವನು ಹೋಗಿ ಹೇಳಿದ. ಆದ್ರೆ ಮತ್ತೆ ಇನ್ನೊಬ್ಬ ಗೂಢಾಚಾರರನ್ನು ಕಳಿಸಿದ. ಮತ್ತೆ ಯಾರೋ ಎರಡು ಜನ ಗೂಢಾಚಾರರನ್ನ ಶುಕ ಮತ್ತೆ ಅಂತ ಹೇಳಿ ಇನ್ನೊಬ್ಬ ಎರಡು ಜನ ಅವರು ಗೂಢಾಚಾರರಾಗಿ ಬಂದಿದ್ದಾರೆ. ಗೂಢಾಚಾರರಾಗಿ ಬಂದು ಆ ಸೈನ್ಯದಲ್ಲಿ ನುಸುಕೊಂಡು ಬಂದು, ಹೇಗೆ ಅಂತಂದ್ರೆ ಕಪಿಗಳ ರೂಪದಲ್ಲಿ ಬಂದು ಸೇರ್ಕೊಂಡ್ಬಿಟ್ರು. ಕಪಿಗಳ ಹಾಗೆ ಸೇರ್ಕೊಂಡು ಹ್ಮ್ ಸೇರ್ಕೊಂತಾರೆ. ಆದ್ರೆ ಎಲ್ಲಾ ಕಡೆ ನೋಡ್ಕೊಂತ ಬರ್ತಾ ಇದೆ, ಅಲ್ಲಿ ಏನಿದೆ, ಇಲ್ಲಿ ಏನಿದೆ, ಯಾರ್ಯಾರ್ದು ಏನು ಶಕ್ತಿ, ಏನು ಸಾಮರ್ಥ್ಯ, ಅಂದ್ರೆ ಎಲ್ಲ ಆ ಸೈನ್ಯದ ಬಲಾಬಲವನ್ನೆಲ್ಲ ಪರೀಕ್ಷೆ ಮಾಡ್ತಾ ಇದ್ದಾರೆ. ಇದನ್ನ ನೋಡಿದ ಯಾಕಂದ್ರೆ ಗೊತ್ತಾಗ್ತದೆ, ಆ ಈ ಅದ್ರಲ್ಲಿ ವಿಭೀಷಣ ಇದ್ನಲ್ಲ, ವಿಭೀಷಣನೇ ಗೊತ್ತಾಯ್ತು ಇದ್ರಲ್ಲಿ. ಯಾಕಂದ್ರೆ ಅವ್ರಿಗೆ ಗೊತ್ತಿರ್ತಾರೆ ಯಾರು ರಾಕ್ಷಸರು, ಅವ್ರ ಮಾಯ ಏನು ಅಂತ. ಕೂಡಲೇ ಹೇಳಿದ, ಇವ್ರು ನೋಡಿ, ಇವರಿಬ್ಬರು ರಾಕ್ಷಸರು ಬಂದಿದ್ದಾರೆ, ಇವರು ವಾನರರಲ್ಲ. ಯಾವಾಗ ಹೇಳಿದ್ರು ವಾನರ ಹಿಡ್ಕೊಂಡು ಹೊಡೆದಿದ್ದೆ, ಹೊಡಿ 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 ಹೊಡಿ. ಅವರು ಮತ್ತೆ ಪುನಃ ಕೂಗಿದ್ದು ರಾಮನನ್ನೇ, ಯೋ ರಾಮಚಂದ್ರ ನಮ್ಮನ್ನು ಕಾಪಾಡು. ಯಾಕೆಂದ್ರೆ ನಾವೇನ್ ಮಾಡೋದು, ನಮ್ಮ ರಾವಣ ಕಳಿಸಿದ್ದಾನೆ, ನಾವು ಬಂದ್ವಿ ಅಂತ ಹೇಳಿ ಜೋರು ಅವರು ಕಿರಿಚ್ಕೊಂಡ್ರು. ಕೂಡಲೇ ಪುನಃ ರಾಮ, ಬಿಡಪ್ಪ, ಬಿಡಿಸಿರಿ ಅವರನ್ನು ಅಂತ ಹೇಳಿ. ಅಂದ್ರೆ ಇವತ್ತು ಶತ್ರುಗಳಿಗೂ ಕೂಡ ಆ ರಕ್ಷಕ ಯಾರಾಗಿದ್ದಾನೆ ಅಂದ್ರೆ ರಾಮ. ಹಾಗಾಗಿ ರಾಮನನ್ನು ಕೇಳಿದ್ರು, ಯಾಕೆ ಬಂದಿದ್ದೀರಿ, ನೋಡಿ ನಾವು ಹೀಗೆ ಗೂಢಾಚಾರರಾಗಿ ಬಂದಿದ್ದೀವಿ, ಎಲ್ಲ ನಿಮ್ಮ ಶತ್ರು ಸೈನ್ಯದ ಪಡೆಯಲ್ಲಿ ಏನೇನು ಶಕ್ತಿ ಸಾಮರ್ಥ್ಯ ಇದೆ ಎಲ್ಲ ತಿಳ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೇವೆ. ರಾಮ ಹೇಳಿದ, ಆಯ್ತಾ, ಕೇಳಿ ನೋಡಿದ್ದಾಯ್ತಾ, ಹೇಳಿ, ನಿಮ್ಗೆ ಇನ್ನೂ ನೋಡಿದ್ದು ಸಾಕಾಗಿಲ್ಲ ಅಂತಾದ್ರೆ ಬೇಕಾದ್ರೆ ಹೇಳಿ, ನಮ್ ಕಡೆ ವಿಭೀಷಣ ಇನ್ನೂ ಚೆನ್ನಾಗಿತ್ತು ನಿಮಗೆ ತಿಳಿಸ್ಕೊಡ್ತಾನೆ, ಆಯ್ತಾ. ಇನ್ನೂ ಬೇಕಾದ್ರೆ ಸಮಯ ತಗೊಂಡು ಚೆನ್ನಾಗಿ ನೋಡಿ ತಿಳ್ಕೊಂಡು ಆಮೇಲೆ ಬೇಕಾದ್ರೆ ನೀವು ಹೋಗಿ ಅಂತಂದ್ರೆ ನನಗೆ ಏನು ಬರೆಯುವುದು. ನಿಮ್ಮಂತ ನಿಮಗೆ ಇನ್ನೂ ಏನೇನು ವಿಷಯ ಬೇಕು ಹೇಳಿ, ನಮ್ಮ ರಹಸ್ಯಗಳು ಎಲ್ಲವನ್ನೂ ನಾನು ಹೇಳ್ತೇನೆ. ಯಾಕೆಂದ್ರೆ ನಿಮ್ಮನ್ನು ಎದುರಿಸುವ ಅಥವಾ ಯುದ್ಧ ಮಾಡ್ಲಿಕ್ಕೆ ನಮ್ಗೆ ಯಾವುದೇ ಭಯ ಇಲ್ಲಪ್ಪ, ನಾವು ಸಂಪೂರ್ಣ ತಯಾರಿದ್ದೀವಿ ಅಂತ ಹೇಳಿ ಆ ರಾಮಚಂದ್ರ ತಾನೇ ಹೇಳಿದ. ಅವರಿಗೆ ಬಹಳ ಒಂದು ರೀತಿ ಮರುಕಾಗ್ಬಿಡ್ತು. ಯಾಕೆಂದ್ರೆ ಅವರು ನಿಜವಾಗ್ಲೂ ರಾಕ್ಷಸರು. ಆದ್ರೆ ಅವರು, ಯಾಕೆಂದ್ರೆ ಆ ಇವತ್ತು ನಮ್ಮನ್ನ ಯಾರು ಹೇಳ್ತಾರೆ, ಯಾರಾದ್ರೂ ಹೀಗೆ ಗೂಢಾಚಾರರಾಗಿ ಬಂದು ನಮ್ಮ ಸೈನ್ಯದ ಒಂದು ಮಾಹಿತಿಯನ್ನು ಕಲೆ ಹಾಕ್ತಾರೆ ಅಂತಂದ್ರೆ ಅವ್ರನ್ನ ಬಿಟ್ಟೆ ಕಳಿಸೋದೇ ಇಲ್ಲ. ಅಂದ್ರೆ ಅವ್ರನ್ನ ಮುಗಿಸೇ ಬಿಡ್ತಾರೆ. ಹಾಗಿರುವಾಗ ನಿಮ್ಗೆ ಇನ್ನೂ ಏನಾದ್ರೂ ವಿಷಯ ಬೇಕು ಅಂದ್ರೆ ಹೇಳು, ನಾವು ನಿಮ್ಗೆ ಹೇಳ್ಕೊಡ್ತೀವಿ ಅಂತ ಇದ್ದಾನೆ ಅಂತಂದ್ರೆ. ಅದಕ್ಕೆ ಹೇಳಿದ್ರು, ನೋಡಪ್ಪ, ಎಂತಹ ರಾಮಚಂದ್ರ, ಎಂತಹ ಗುಣ, ಇಂತಹವನನ್ನ ಇವತ್ತು ನಾವು ಎದುರು ಹಾಕೊಂಡು ಯುದ್ಧ ಮಾಡ್ಲಿಕ್ಕೆ ಹೊರಟಿದ್ವಿ ಅಂತ ಹೇಳಿ ಅವರು ಕೂಡಲೇ ಹೇಳ್ಬಿಟ್ರು, ರಾಮಚಂದ್ರ ನಿನಗೆ ಜಯವಾಗಲಿ. ಏಕೆಂದ್ರೆ ನಿನಗೆ ಯಶಸ್ಸು ಸಿಗಲಿ ಅಂತ. ಅಂದ್ರೆ ಅವರು ಗೂಢಾಚಾರರಾಗಿ ಬಂದವರು ಕೂಡ ರಾಮನಿಗೆ ಜಯಕಾರ ಹಾಕಿದರು, ಅಂದ್ರೆ ರಾವಣ ಸೋಲಿ ಅಂತ. ಹಾಗೆ ಆ ಅವರು ಪುನಃ ಹೋಗಿ ರಾವಣನಿಗೆ ಸಂದೇಶವನ್ನು ಕೊಡ್ತಾರೆ, ಏನು ಅಂತ ಹೇಳಿ.
ಮುಂದೆ ಏನಾಗ್ತದೆ ಅದನ್ನ ನಾವು ನಾಳೆ ದಿವಸ ನೋಡೋಣ ಅಂತ ಹೇಳಿದ ಕಾಯಿನ ಮುಂಚೆ ಸಿಂಗಿರುವ ಅಧ್ಯಾತ್ಮ ಪ್ರಕೃತಿ ಮಹಾವಿನಾಯಕ ಸಮರ್ಪಣೆ ನನ್ನೊಳಗೆ ಹರಿಯುವ ಗುರುಗಳು ಏನು ಸಿಗರೋ ಅಷ್ಟು ಇರುವ ಸಾಮಾನ್ಯ ಪ್ರಯತ್ನ ಮಾಡಿದ್ದೇನೆ. ಏನೇ ಲೋಪದೋಷ ಇದ್ದರೂ ಅದು ನನ್ನ ತಪ್ಪಿನಿಂದ ಬಂದಿದ್ದು ಜ್ಞಾನವಿಲ್ಲವ ಭಗವಂತನಿಂದ ಅಂತ ಇಲ್ಲಿಯವರೆಗೆ ಆರಂಭಿಸಿದಂತೆ ಎಲ್ಲ ಧ್ಯಾನಗಳಿಗೆ ಕೋಟಿ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಸರ್ವಂ ಶ್ರೀಕೃಷ್ಣ ಅರ್ಪಣಮಸ್ತು. ಓಕೆ, ಮಾಸ್ಟರ್ಸ್ ಯಾರಾದರೂ ಏನಾದರೂ ಡೌಟ್ಸ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ. ಇಲ್ಲಾಂದ್ರೆ ನಾವು ಧ್ಯಾನ ಶುರು ಮಾಡೋಣ. ಇಲ್ಲಾಂದ್ರೆ ನೀವು ಹಿಂಗೆ ಹಿಂಗೆ ಮಾಡೋದು ನಮ್ಮ ಕೈಯಲ್ಲಿ ನೋಡ್ಲಿಕ್ಕೆ ಆಗಲ್ಲ. ಮೊದಲ ಶುರು ಮಾಡಿಬಿಡೋಣ. ಹೌದಲ್ಲ. ವೆರಿ ಗುಡ್. ಆಮೇಲೆ ಅದೇ ಯಾರು ಮೊದಲನೇ ಮಂಡಲ ಮಾಡುವ ಇದರಲ್ಲಿ ಇರ್ತೀರಿ, ನಿಮಗೆ ಅವರಿಗೆ ಸಹಜವಾಗಿಯೇ ದೇಹದಲ್ಲಿ ಬದಲಾವಣೆಗಳು ಶುರುವಾಗ್ತದೆ. ಆಯ್ತಾ? ಅಂದ್ರೆ ಎಳೆತ ಸೆಳೆತ ಈ ತರದ ಬದಲಾವಣೆಗಳೆಲ್ಲ ಆ ಆಗ್ತಾ ಇರುತ್ತೆ. ಆದ್ರೆ ಉದಾಹರಣೆಗೆ ಅಂದ್ರೆ ಕರ್ಮ ಕರ್ಮ ಕ್ಲೀನಿಂಗ್ ಆಗುತ್ತೆ. ಕರ್ಮ ಕ್ಲೀನಿಂಗ್ ಆಗುವಾಗ ನಮ್ಮ ದೇಹದಲ್ಲಿ ಇದ್ದಕ್ಕಿದ್ದ ಹಾಗೇನೆ ನೋವುಗಳು ಬರೋದು. ಆಮೇಲೆ ಕಾಲು ದಪ್ಪ ಕಾಲು ದಪ್ಪ ಆಗೋದು ಅಂತಂದ್ರೆ ಅದು ಎನರ್ಜಿ ತುಂಬಿಕೊಳ್ಳೋದು. ಹಾಗಾಗಿ ಆ ಹಾಗಾದಾಗ ನಾವು ಒಂದು ವೇಳೆ ನಿಮಗೆ ಕಾಲು ದಪ್ಪ ಎಲ್ಲರಿಗೂ ಆಗ್ಬೇಕಂತೇನಿಲ್ಲ. ಯಾರಿಗೆ ಕಾಲು ದಪ್ಪ ಆಗ್ತಾ ಇದೆ ಅವರು ನೀವು ಸ್ವಲ್ಪ ಕಾಲು ಮಡಚಿ ಕೂತ್ಕೊಳ್ಳಿ. ಸ್ವಲ್ಪ ಹೊತ್ತು 1 ಗಂಟೆನೋ ಅದೇನೋ ಕಾಲು ಮಡಚಿ ಕೂರುವುದನ್ನು ಅಭ್ಯಾಸ ಮಾಡಿ. ಆಮೇಲೆ ಒಂದು ವೇಳೆ ನಿಮ್ಗೆ ಇನ್ನೂ ಕಷ್ಟ ಆಗ್ತದೆ ಅಂದ್ರೆ ಎದುರುಗಡೆ ಇನ್ನೊಂದು ಚೇರ್ ಹಾಕೊಂಡು ಅದ್ರ ಮೇಲೆ ಕಾಲಿಟ್ಕೊಂಡಾದ್ರೂ ಕೂತ್ಕೊಳ್ಳಿ. ಯಾರಿಗೆ ಜಾಸ್ತಿ ಯೋಗ ನಿದ್ರೆ ಆಗ್ತಾ ಇದೆ ಬಹಳ ಸುಖಕರವಾದ ಆಸನದಲ್ಲಿ ಕೂರಬಾರ್ದು. ಆಯ್ತಾ? ನೀವು ಹಿಂಗೆ ಹಿಂಗೆ ಹೆಂಗೆಂಗೋ ಕೂತ್ಕೊಂಡ್ರೆ ಮತ್ತೆ ಯೋಗ ನಿದ್ರೆ ಆಗದೆ ಇನ್ನೇನಾಗ್ತದೆ? ಬೆನ್ನು ಸ್ಟ್ರೈಟ್ ಆಗಿ, ಬೆನ್ನು ಯಾವತ್ತು ಆ, ಅದು ಕ್ರಾಸ್ ಆಗಬಾರ್ದು. ಎರಡನೇದಾಗಿ ಬೆನ್ನಿಗೆ ಸಾಧ್ಯವಾದಷ್ಟು ಸಪೋರ್ಟ್ ಸಿಗಬಾರ್ದು. ಅಂದ್ರೆ ಬೆನ್ನು ಒರಗಿಕೊಳ್ಳಬಾರ್ದು. ನೀವು ಬೆನ್ನು ಒರಗಿ ಬಹಳ ಕಂಫರ್ಟೇಬಲ್ ಆಗಿ ನೀವು ಕುತ್ಕೊಂಡ್ರೆ ಏನಾಗ್ತದೆ? ಯೋಗ ನಿದ್ರೆಗೆ ಜಾಸ್ತಿ ಆ, ಆ, ಹಂಗಾಗಿ ಯೋಗ ನಿದ್ರೆ ಬೇಕಾಗ್ತದೆ. 1 ತಾಸಾದ್ರೂ ಯೋಗ ನಿದ್ರೆ ಮಾಡಬೇಕು ರಾತ್ರಿ ಧ್ಯಾನದಲ್ಲಿ. ಬಟ್ ಉಳಿದ ಸಮಯದಲ್ಲಿ ಆದಷ್ಟು ಜಾಗೃತ ಸ್ಥಿತಿಯಲ್ಲಿ ನೋಡಿ. ಅವೇರ್ನೆಸ್ ಅಂತಂದ್ರೆ ಇಷ್ಟೇ. ಏನು ಅಂತಂದ್ರೆ ಯಾವಾಗ್ಲೂ ಪ್ರಜ್ಞಾ ಸ್ಥಿತಿಯಲ್ಲಿ ಇರಬೇಕು ಅನ್ನೋದಲ್ಲ, ಅರ್ಥ ಅಲ್ಲ. ವಿತಿನ್ ಸೆಕೆಂಡ್ ಅಲ್ಲಿ ನೀವು ಫುಲ್ ಡೀಪ್ ಹೋಗ್ಬೇಕು. ಬೇಕು ಅನ್ಸಿದ್ರೆ ವಿತಿನ್ ಸೆಕೆಂಡ್ ಅಲ್ಲಿ ವಾಪಸ್ ಬರೋದು. ಹೀಗೆ ನೋಡ್ತಿದ್ದಾಗನೆ ಹೋಗ್ಬೇಕು ಮತ್ತೆ ವಾಪಸ್ ಬರ್ಬೇಕು ಅಲ್ವಾ? ಆ ಸ್ಥಿತಿಯನ್ನು ತಲುಪಬೇಕು. ಆಯ್ತಾ? ಅಂದ್ರೆ ಅದು ಸಮಾಧಿ ಸ್ಥಿತಿ. ಅಂದ್ರೆ ನಮಗ್ ಬೇಕಾದಾಗ ನಾವು ಹೋಗ್ಬೇಕು. ಆ ವಾಪ ಬೇಡ ಬೇಕು ಅನ್ಸಿದಾಗ ಮತ್ತೆ ವಾಪಸ್ ಬರುವ ಸ್ಥಿತಿಯಲ್ಲಿ ಇರ್ಬೇಕು. ಇವಾಗ ಹೆಂಗಾಗ್ತದೆ ಹಂಗಲ್ಲ. ನಮ್ಗೆ ಎಚ್ಚರ ಆದಾಗ ನಾವು ಬರ್ತೀವಿ. ಹೌದಲ್ಲ? ಅಲ್ಲಿವರೆಗೂ ಗೊತ್ತಿಲ್ಲ ಏನಾಯ್ತು ಗೊತ್ತಿಲ್ಲ. ಹಂಗಾಗಬಾರ್ದು. ಅಂದ್ರೆ ಅದು ಒಂದೇ ಸರಿ ಎಲ್ಲರಿಗೂ ಬರಲ್ಲ. ಅದು ನಿರಂತರ ಸಾಧನೆ ಮಾಡ್ತಾ ಮಾಡ್ತಾ ಬರ್ತಾರೆ. ಯಾರು ಒಂದು ಮಂಡಲ ಮಾಡಿದ್ದೀವಿ, ನೀವು ಕೆಳಗಡೆ ಕೂರುವುದನ್ನು ಅಭ್ಯಾಸ ಮಾಡಿ. ಆಸನ ಸಿದ್ಧಿ ಅಂದ್ರೆ ಚೇರಲ್ಲಿ ಕೂರೋದು ಯಾರು? ಮೊದಲನೇ ಮಂಡಲ ಮಾಡುವಾಗ ಚೇರಲ್ಲಿ ಕೂರ್ಬೇಕು. ಆಯ್ತಾ? ಯಾವಾಗ ಒಂದು ಮಂಡಲ ಕಂಪ್ಲೀಟ್ ಆಯ್ತು, ನೀವು ಆದಷ್ಟು ಚೇರ್ ಬಿಟ್ಟು ಕೆಳಗಡೆ ಕೂರುವುದನ್ನು ಅಭ್ಯಾಸ ಮಾಡಬೇಕು. ಕೆಳಗಡೆ ಎಷ್ಟೊತ್ತು ಆಗ್ತದೆ ಅಷ್ಟೊತ್ತು. ನಿಮ್ಗೆ ಬಹಳ ಹೊತ್ತು ಕಾಲೆಲ್ಲ ಮಡಿಸ್ಲಿಕ್ಕೆ ಆಗೋಲ್ಲ ಅಂದ್ರೆ ಎಷ್ಟೊತ್ತು ಮಡಿಸಿ ಕೂರ್ಲಿಕ್ಕೆ ಆಗ್ತದೋ ಅಷ್ಟೊತ್ತು ಕಾಲು ಮಡಿಸಿ ಕೆಳಗೆ ಕೂರುವ ಪ್ರಯತ್ನ ಮಾಡಬೇಕು. ಆಮೇಲೆ ಆದಷ್ಟು ಸಮಯ ಸ್ವಲ್ಪ ಬೆನ್ನಿಗೆ ಅಂದ್ರೆ ಗೋಡೆಗೆ ಹೊರಗದೆ ನೇರವಾಗಿ ಕೂತ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ರಾತ್ರಿ ಎಲ್ಲ ಕೂರ್ಬೇಕು ಅಂತೇನಿಲ್ಲ, ನಿಮಗೆ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು. ಯಾರಿಗಿದೆಲ್ಲ ಎರಡನೇ ಮಂಡಲ ಅಂದ್ರೆ ಒಂದ್ ಮಂಡಲ ಕಂಪ್ಲೀಟ್ ಆದವರು. ಆಯ್ತಾ? ಮೊದಲನೇ ಮಂಡಲ ಮಾಡುವವರು ನೀವು ಫಸ್ಟ್ ಬೆಳಗ್ಗೆವರೆಗೂ ಕೂರುವುದು ಮುಖ್ಯ. ಆಯ್ತಾ? ಬೆಳಿಗ್ಗೆವರೆಗೂ ಕೂರಬೇಕು. ಆಮೇಲೆ ನಿದ್ದೆ ಬಂದಾಗ ಮಲಗಬಾರ್ದು. ನಿದ್ದೆ ಬಂದಾಗ ಯೋಗ ನಿದ್ದೆ ಅಂದ್ರೆ ಕೂತಲ್ಲೇ ಧ್ಯಾನ ಸ್ಥಿತಿಯಲ್ಲೇ ನಿದ್ದೆಗೆ ಜಾರದು. ಆಯ್ತಲ್ಲ? ಇದು ಆ ಎರಡನೇ ಮಂಡಲದವರು. ಆಮೇಲೆ ಆ ಇನ್ನೊಂದೇನು ಅಂತಂದ್ರೆ ಏನದು ಹ್ಮ್, ಅದೇ ಬಹಳ ಇರಿಟೇಷನ್ ಆಗ್ತಾ ಇರ್ತದೆ ಕ್ಲೆನ್ಸಿಂಗ್ ಆಗೋದು. ಮೊದಲನೇ ಮಂಡಲ ಮಾಡೋರು, ಮೊದಲನೇ ಮಂಡಲ ಮಾಡೋದು ಸಮಸ್ಯೆನೇ ಅದು. ಏನೋ ಒಂಚೂರು ಏನೋ ನಂಗೆ ಹಂಗಾಗ್ತದೆ ಹಿಂಗಾಗ್ತದೆ ನಂಗೆ ಹಿಂಗಾತ ಅಂತ ಬಿಟ್ಟೇ ಬಿಡ್ತಾರೆ ಸ್ವಲ್ಪ ದಿನ. ಅದು ಆಗ್ತಾ ಇದೆ ಅಂದ್ರೆ ಅದು ನಿಮ್ಮಲ್ಲಿ ಬದಲಾವಣೆ ಆಗ್ತಾ ಇದೆ ಅಂತ ಅರ್ಥ. ಬದಲಾವಣೆ ಆಗ್ಬೇಕು. ಎಷ್ಟು ಎಷ್ಟೋ ವರ್ಷದ್ದು ಎಷ್ಟೋ ಜನ್ಮದ್ದು ಏನೆಲ್ಲ ನಾವು ಇಟ್ಕೊಂಡಿರ್ತೀವಿ ಅದನ್ನೆಲ್ಲ ಕ್ಲೀನ್ ಆಗ್ಬೇಕಲ್ಲ. ಆ ಎನರ್ಜಿ ಧ್ಯಾನಾಗ್ನಿ ದಗ್ಧ ಕರ್ಮಾಣ, ಆ ಕರ್ಮಗಳೆಲ್ಲ ದಗ್ಧ ಆಗಿ ಹೋಗ್ಬೇಕಲ್ಲ. ಆ ಎರಡನೇದಾಗಿ
ಆ ಅದೆಲ್ಲ ನಾಡಿ ಮಂಡಲದಲ್ಲಿ ಕೂತಿರ್ತದೆ. ಯಾವಾಗ ನಮ್ಮ ಆ ನಾಡಿ ಮಂಡಲದಲ್ಲಿ ಎನರ್ಜಿ ಪಾಸ್ ಆಗ್ಲಿಕ್ಕೆ ಶುರುವಾಗ್ತದೆ ಅವಾಗೆಲ್ಲ ಆ ಅಲ್ಲಿ ಅದು ಕ್ಲೆನ್ಸಿಂಗ್ ಅನ್ನೋದು ಶುರುವಾಗ್ತದೆ. ಆವಾಗ ಇರಿಟೇಷನ್ ಆಗ್ತದೆ. ಹಂಗಾಗುತ್ತೆ ಅಂತ ಹೇಳಿ ನಾವು ಬಿಟ್ರೆ ಅದು ಸಾಧನೆ ಮುಂದೆ ಹೋಗೋದು. ಆಮೇಲೆ ನೋಡೋಣ ಗಿಡೋಣ ಅಂತ ಹೇಳಿ ಪ್ರಯತ್ನ ಮಾಡಿದ್ರೆ ಆಗೋದು. ಮತ್ತೆ ಮಾಡೇ ಮಾಡ್ತೀನಿ ಅಂತ ಜಿದ್ದಿ ಕೂರ್ಬೇಕು. ಅವ್ರು ಮಾತ್ರ ಮಾಡ್ತಾರೆ. ಯಾರು ನೋಡೋಣ ಆಗ್ತದ, ಆಗ್ತದ ಅವ್ರು ಅಷ್ಟೊತ್ತೇ ಆಗಿಬಿಡ್ತಾರೆ ಕೊನೆವರೆಗೂ. ಫಸ್ಟ್ ನಾವು ಮಾಡ್ಬೇಕಷ್ಟೆ. ಮುಂದಿನ ಬೇಕಾದಾಗಲಿ ಜಿದ್ದಿ ನಾನಾ ನೀನ ಅಂತ ಯಾರು ಕೂರ್ತಾರೆ ಅವರು ನೋಡಿ. ಲಕ್ಷ್ಮಿ ಮೇಡಮ್ 4 ಮಂಡಲ ಕಂಪ್ಲೀಟ್ ಮಾಡಿದ್ರು. ಇವರು ಶಶಿಕಲಾ ಮಾಸ್ಟರ್ ಅವರೆಲ್ಲ ಹೆಚ್ಚು ಕಡಿಮೆ 4 ಮಂಡಲ ಈಗ ಕಂಪ್ಲೀಟ್ ಮಾಡಿ ಹ್ಮ್, ಆ 5-6 ಮಂಡಲಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ಹ್ಮ್. ಅದೇನು ಸಾಮಾನ್ಯ ಸಾಧನೆ ಅಲ್ಲ ಅದೆಲ್ಲ. ಊಹೆಗೂ ನಿಲುಕದ್ದು. ಬರೀ ಒಂದು ಶಿವರಾತ್ರಿಗೆ ಕೂರಕ್ಕಾಗದೆ ಅಳೋ ಜನ ಇರುವಾಗ ಮಂಡಲಗಟ್ಟುಗಟ್ಲೆ 6 ತಿಂಗಳುಗಟ್ಲೆ ನಿದ್ದೆ ಮಾಡದೆ ಸಾಧನೆ ಮಾಡ್ತಾರೆ ಅಂತಂದ್ರೆ ಅದು ಸಾಮಾನ್ಯ ಯೋಗಿತ್ವ ಅಲ್ಲ ಅವ್ರದ್ದು. ಅವರ ಶಕ್ತಿ ಸಾಮರ್ಥ್ಯಕ್ಕೆ ಆ ಬೆಲೆನೇ ಕಟ್ಲಿಕ್ಕಾಗಲ್ಲ. ಅವರೆಲ್ಲ ದೊಡ್ಡ ಯೋಗಿಗಳಿದ್ರು. ಹ್ಮ್ ಹೇಮ ಮಾಸ್ಟರ್ ಮಾತಾಡಿ. ನಮಸ್ತೆ ನಮಸ್ತೆ ಅರುಣ್ ಸರ್. ನಮಸ್ತೆ ಮಾಸ್ಟರ್. ನಮಸ್ತೆ ಎಲ್ಲರಿಗೂ ನಮಸ್ತೆ. ಹೇಳಿ ಮೇಡಮ್. ಒಂದು ರಾಮನಾಮ. ಹೇಳಿ ಹೇಳಿ. ಸದಾ ಎನ್ನ ನಾಲಿಗೆಯಲ್ಲಿ ಬರಲಿ ರಾಮನಾಮ, ಸದಾ ಎನ್ನ ನಾಲಿಗೆಯಲ್ಲಿ ಬರಲಿ ರಾಮನಾಮ, ಬರಲಿ ರಾಮನಾಮ ಸದಾ, ಬರಲಿ ಕೃಷ್ಣ ನಾಮ, ಬರಲಿ ರಾಮನಾಮ ಸದಾ, ಬರಲಿ ಕೃಷ್ಣ ನಾಮ, ಸತತ ನಿನ್ನ ಚರಣ ಸೇವೆ ನೀಡು ಎನಗೆ ರಾಮ, ಸದಾ ಎನ್ನ ನಾಲಿಗೆಯಲಿ ಬರಲಿ ರಾಮನಾಮ, ಬರಲಿ ರಾಮನಾಮ ಸದಾ, ಬರಲಿ ಕೃಷ್ಣ ನಾಮ, ಬರಲಿ ರಾಮನಾಮ ಸದಾ, ಬರಲಿ ಕೃಷ್ಣ ನಾಮ, ಸದಾ ಎನ್ನ ನಾಲಿಗೆಯಲಿ ಬರಲಿ ರಾಮನಾಮ. ನಿನ್ನ ನಾಮ ನೆನೆಯುವುದಕ್ಕೆ ಎನಗೆ ಮನವ ನೀಡೋ, ನಿನ್ನ ನಾಮ ನೆನೆಯುವುದಕ್ಕೆ ಎನಗೆ ಮನವ ನೀಡೋ, ನಾನಿನ್ನ ನಂಬಿದೆ ಶ್ರೀರಾಮಚಂದ್ರ ಪಾಲಿಸು, ನಾನಿನ್ನ ನಂಬಿದೆ ಶ್ರೀರಾಮಚಂದ್ರ ಪಾಲಿಸು, ಸದಾ ಎನ್ನ ನಾಲಿಗೆಯಲಿ ಬರಲಿ ರಾಮನಾಮ, ಬರಲಿ ರಾಮನಾಮ ಸದಾ, ಬರಲಿ ಕೃಷ್ಣ ನಾಮ, ಬರಲಿ ರಾಮನಾಮ ಸದಾ, ಬರಲಿ ಕೃಷ್ಣ ನಾಮ, ಸದಾ ಎನ್ನ ನಾಲಿಗೆಯಲಿ ಬರಲಿ ರಾಮನಾಮ. ಹನುಮನಂತೆ ನಿನ್ನ ಸೇವೆ ಮಾಡಲರಿಯ ನಾನು, ಹನುಮನಂತೆ ನಿನ್ನ ಸೇವೆ ಮಾಡಲರಿಯ ನಾನು, ಮರಣ ಕಾಲದಲ್ಲಿ ನಿನ್ನ ದಿವ್ಯ ನಾಮ ಕರುಣಿಸು, ಮರಣ ಕಾಲದಲ್ಲಿ ನಿನ್ನ ದಿವ್ಯ ನಾಮ ಕರುಣಿಸು, ಎನಗೆ ದಯವ ಪಾಲಿಸು,
ಸದಾ ಎನ್ನ ನಾಲಿಗೆಯಲಿ ಬರಲಿ ರಾಮನಾಮ, ಬರಲಿ ರಾಮನಾಮ ಸದಾ, ಬರಲಿ ಕೃಷ್ಣ ನಾಮ, ಬರಲಿ ರಾಮನಾಮ ಸದಾ, ಬರಲಿ ಕೃಷ್ಣ ನಾಮ, ಸದಾ ಎನ್ನ ನಾಲಿಗೆಯಲಿ ಬರಲಿ ರಾಮನಾಮ. ಸಾಸಿರ ನಾಮಕ್ಕೆ ಸಮವೆನಿಪುದು ತಾರಕ ಮಂತ್ರ ನಾಮ, ಸಾಸಿರ ನಾಮಕ್ಕೆ ಸಮವೆನಿಪುದು ತಾರಕ ಮಂತ್ರ ನಾಮ, ಮಾರುತಿ ಜಪಿಸಿದ ಸ್ವಾಮಿಯ ನಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಮಾರುತಿ ಜಪಿಸಿದ ಸ್ವಾಮಿಯ ನಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಸದಾ ಎನ್ನ ನಾಲಿಗೆಯಲಿ ಬರಲಿ ರಾಮನಾಮ, ಬರಲಿ ರಾಮನಾಮ ಸದಾ, ಬರಲಿ ಕೃಷ್ಣ ನಾಮ, ಬರಲಿ ರಾಮನಾಮ ಸದಾ, ಬರಲಿ ಕೃಷ್ಣ ನಾಮ, ಸದಾ ಎನ್ನ ನಾಲಿಗೆಯಲಿ ಬರಲಿ ರಾಮನಾಮ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಓಕೆ ಯು. ಮಾಸ್ಟರ್. ನಮಸ್ತೆ. ಚೆನ್ನಾಗಿತ್ತು ಮೇಡಮ್. ಓಕೆ ಸರ್, ಥ್ಯಾಂಕ್ ಯು. ಲಕ್ಷ್ಮೀ ಮಾಸ್ಟರ್ ಮಾತಾಡಿ. ನಮಸ್ಕಾರ ಅರುಣ್ ಸರ್, ಎಲ್ರಿಗೂ ನಮಸ್ಕಾರ. ಆಕ್ಚುಲಿ ನೀವ್ ಹೇಳಿದ್ದು ಕರೆಕ್ಟ್. ನೀವು ಸ್ಟಾರ್ಟ್ ಮಾಡಿದ್ದು ಫಸ್ಟ್ ದಿವಸದಿಂದ ಇನ್ನವರೆಗೂ ಫುಲ್ ನೈಟ್ ಮಾಡ್ತೀನಿ ನಾನು. ಅದು ಏನ್ ಚೇಂಜಸ್ ಆಗಿದೆ ಅನ್ನೋದು ತುಂಬಾನೇ ಚೇಂಜಸ್ಗಳು ಆಗಿದೆ ನನ್ಗೆ. ಮತ್ತೆ ಅದು ನಿದ್ದೆ ಮಾಡ್ಬೇಕು ಅಂತ ಅನ್ಸೋದೇ ಇಲ್ಲ. ರಾತ್ರಿ ಆದ್ರೆ ಸಾಕು ಕುತ್ಕೊಂಡು ಅದು ಆನ್ ಮಾಡ್ಕೊಂಡು ಕುತ್ಕೊಳ್ಳೋಣ ಅಂತ ಅನ್ಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಮತ್ತೆ ಏನೇ ಕೆಲಸ ಮಾಡಿದ್ರು ಒಂದು ಚೂರು ಟೈರ್ಡ್ನೆಸ್ ಅನ್ನೋದಿಲ್ಲ ಸರ್. ಹಬ್ಬದಲ್ಲಿ ಮೊದ್ಲೆಲ್ಲ ಒಂದ್ ದಿವ್ಸಕ್ ಮುಂಚೆ ಕ್ಲೀನಿಂಗ್ ಅದೆಲ್ಲ ಮಾಡ್ಕೊಳ್ಬೇಕಾದ್ರೆ ವರ್ಷಕ್ಕೊಂದ್ಸತಿ ಮಾಡ್ತಿದ್ವಲ್ಲ, ಹಾಗಾಗಿ ಫುಲ್ ಬಾಡಿ ಪೇನ್ ಎಲ್ಲ ಆಗೋದು. ಬಟ್ ಇವಾಗ ಏನಂದ್ರೆ ಅಷ್ಟೆಲ್ಲ ಮಾಡಿ ಕೂಡ ನೈಟ್ ಒಂದು ಚೂರು ಪೇನ್ ಅನ್ನೋದು ಇರೋದಿಲ್ಲ ಸರ್. ಅಷ್ಟೇ ಆಕ್ಟಿವ್ ಆಗಿರ್ತೀನಿ, ಅಷ್ಟೇ ಎನರ್ಜೆಟಿಕ್ ಆಗಿರ್ತೀನಿ ನಾನು. ನೀವ್ ಹೇಳೋದು ನಿಜವಾಗ್ಲೂ ಕರೆಕ್ಟ್ ಆಕ್ಚುಲಿ ಅದು. ನಾನು ಆ, ಇದು ಉಡುಪಿಗೆ ಬರ್ಬೇಕು ಅಂತ ಇದ್ನಲ್ಲ ಸರ್, ಅದು ಯಾವ ಬಸ್ ಸ್ಟಾಪ್ಗೆ ಬುಕ್ ಮಾಡ್ಬೇಕು ನಾನು? ಉಡುಪಿ ಉಡುಪಿ ಬಸ್ ಸ್ಟಾಪ್. ಎಷ್ಟೊಂದು ಬಸ್ ಸ್ಟಾಪ್ ತೋರಿಸ್ತಿದೆ, ಹೌದಾ? ಸರ್ವಿಸ್ ಬಸ್ ಸ್ಟಾಪ್ ಮತ್ತೆ. ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಪ್ ದೂರ ಆಗ್ತದೆ, ಆಯ್ತಾ? ಅದು ಸಿಟಿ ಬಸ್ ಸ್ಟ್ಯಾಂಡ್, ಸಿಟಿ ಬಸ್ ಸ್ಟ್ಯಾಂಡ್ ಅಂತ ಇದೆ, ಪ್ರೈವೇಟ್ ಬಸ್ ಸ್ಟ್ಯಾಂಡ್. ಅದು ನೋಡಿ, ಟೆಂಪಲ್ಗೆ ಹತ್ರ ಇದೆ ಅದು. ನಾರ್ಮಲಿ ಎಲ್ಲಾ ಬಸ್ಗಳು ಅಲ್ಲಿ ಹೋಗ್ತವೆ, ಕೆ ಎಸ್ ಆರ್ ಟಿ ಸಿನೂ ಹೋಗ್ತವೆ, ಎಲ್ಲವೂ ಹೋಗ್ತವೆ. ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಇದೆ ನೋಡಿ, ಪ್ರೈವೇಟ್ ಹಾ. ಬಸ್ ಸ್ಟ್ಯಾಂಡ್ ಇಲ್ಲಿಗೆ ಇದು ಮಾಡಿ, ಯಾಕೆಂದ್ರೆ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಹತ್ರ ಆಗ್ತದೆ ದೇವಸ್ಥಾನ. ಹ್ಮ್. ಸ್ವಲ್ಪ ಸಿಟಿ ಸಿಟಿಯಿಂದ ಸ್ವಲ್ಪ ದೂರ ಹೊರಗಡೆ ಇದೆ ಏನು ಕೆ ಎಸ್ ಆರ್ ಟಿ ಸಿ ಹಾ ಹಾ. ಸ್ಟ್ಯಾಂಡ್. ಇದ್ರ ಬಸ್ ಸ್ಟ್ಯಾಂಡ್ ಒಳಗಡೆ ಇದೆ ಸೊ ಸಿಟಿ. 8 o'clock ಶುರು ಆಗುತ್ತಲ್ವಾ ಸರ್? ನಾವ್ ಅಲ್ಲಿ 5 o'clock ಬಂದ್ರೆ ಸರಿ ಹೋಗುತ್ತಾ ಬೆಳಗ್ಗೆ ಹೊತ್ತು? ಹೌದು. 5ಗೆ ಬಂದ್ರೆ ಅಲ್ಲಿಂದ ಆಟೋಗಳು ಏನಾದ್ರು ಇರುತ್ತೆ? ಇರುತ್ತೆ, ಜಸ್ಟ್ ಒಂದು 500 ಮೀಟರ್ಸ್ ಇದೆ, ವಾಕೇಬಲ್ ಡಿಸ್ಟೆನ್ಸು. ಯಾರ ಹ್ಮ್ ಬೇಕಾದ್ರೆ ಮ್ಯಾಪ್ ಹಾಕೊಂಡ್ರೆ ಸೀದಾ ಬಂದ್ಬಿಡ್ಬೋದು. ಅಲ್ಲಿ ಏನು ವೆಹಿಕಲ್ಸ್ ಅಡ್ಡ ಬರುವಂತ ಪ್ಲೇಸು ಅಲ್ಲ. ಜಸ್ಟ್ ಹಂಗೆ ಸರ್ವಿಸ್ ರೋಡ್ ತರ ಇರ್ತದೆ, ನಡ್ಕೊಂಡು ಬರ್ಬೋದು. ಒಂದ್ ವೇಳೆ ಹ್ಮ್ ಹ್ಮ್. ಗೊತ್ತಾಗಿಲ್ಲ ಅಂದ್ರೆ, ಲಗೇಜ್ ಇದೆ ಆಗೋಲ್ಲ ಅಂದ್ರೆ, ಬೆಳಗ್ಗೆ ನೀವು ಜರ್ನಿ ಮಾಡಿರ್ತೀರಿ, ಸ್ವಲ್ಪ ರಿಲ್ಯಾಕ್ಸ್ ಆದಂಗೆ ಆಗ್ತದೆ. ಒಂದು 500. ಅಲ್ಲ ಸರ್, 5 ಗಂಟೆ 5:30ಗೆ ಬರೋದಲ್ವಾ, ಕತ್ಲೆ ಬೇರೆ ಇರುತ್ತೆ, ನಾನು ಒಬ್ಳೆ ಬೇರೆ ಬರ್ತಿರೋದು, ಹಾಗಾಗಿ. ಆಟೋದಲ್ಲಿ ಬಂದ್ರೆ 500 ಮೀಟರ್ಸ್ ಅಷ್ಟೇ, ಏನು. ಯಾವ ಬಸ್ ಸ್ಟಾಪ್ ಇಂದ ಸರ್? ಅದೇ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಇದೆ, ಪ್ರೈವೇಟ್ ಬಸ್ ಸ್ಟ್ಯಾಂಡ್, ಸಿಟಿ ಬಸ್ ಸ್ಟ್ಯಾಂಡ್ ಎಲ್ಲ ಅಲ್ಲೇ ಇರೋದು. ಅಂದ್ರೆ ಸಿಟಿ ಬಸ್ಗಳು ಮತ್ತೆ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಒಂದೇ ಪ್ಲೇಸ್. ಹ್ಮ್ ಹ್ಮ್. ಎಲ್ಲ ಬಸ್ ಅಂದ್ರೆ, ಉಡುಪಿ ದೊಡ್ಡ ಸಿಟಿ ಅಲ್ಲ ಅದು, ತುಂಬಾ ಚಿಕ್ಕ ಸಿಟಿ ಅದು. ಆಮೇಲೆ ಅಲ್ಲಿ ಆ ಆ ಏರಿಯಾ ಈ ಏರಿಯಾ ಅಂತ ಹೇಳಿ ಬಹಳ ದೊಡ್ಡ ಏರಿಯಾಗಳೆಲ್ಲ ಇಲ್ಲ. ಅಲ್ಲಿ ಹ್ಮ್ ಬಸ್ ಸ್ಟ್ಯಾಂಡೇ ದೊಡ್ಡ ಏರಿಯಾ, ಹಂಗಾಗಿ ಹ್ಮ್. ಹತ್ರ ಆಗ್ತದೆ.
ನಾನು ಫಸ್ಟ್ ಟೈಮ್ ಬರ್ತಿರೋದು ಸರ್, ಒಬ್ಳೇನೆ, ಅದು ಅಲ್ಲದೆ ಅದಕ್ಕೆ ನನಗೆ ಅದ್ರ ಬಗ್ಗೆ ಅಷ್ಟು ಐಡಿಯಾ ಆ ಇರಲಿಲ್ಲ. ಟೈಮಲ್ಲಿ ಬರೋರು ತುಂಬಾ ಜನ ಮಾಸ್ಟರ್ಸ್ ಇರ್ತಾರೆ, ಬಂದು ಬಸ್ ಹಿಡಿದು ಬರೋರು ಹೋಗೋರು. ಹ್ಮ್ ಆಮೇಲೆ ಟೆಂಪಲ್ ಕಡೆ ಬರೋರು ನೀವು ಅಲ್ಲಿ ಇಳಿದು ಬಸ್ನವರಿಗೆ ಹೇಳಿ ಲಾಸ್ಟಿಗೆ, ಇಲ್ಲಾಂದ್ರೆ ಆಲ್ ಸ್ಟೇಷನ್ಸ್ ಅಂತ ಇರ್ತಾವಲ್ಲ ಉಡುಪಿಯಲ್ಲಿ, ಹ್ಮ್ 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 ಅದಕ್ಕೇನು ಆ ಬಸ್ ಸ್ಟ್ಯಾಂಡಿಗೆ ಇಷ್ಟು ಪ್ರೈಸ್, ಈ ಬಸ್ ಸ್ಟ್ಯಾಂಡಿಗೆ ಇಷ್ಟು ಅಂತ ಏನು ಇರಲ್ಲ. ನೀವು ಹ್ಮ್ ಬುಕ್ ಮಾಡುವಾಗ ಆಲ್ ಸ್ಟೇಷನ್ ಅಂತ ಮಾಡ್ಕೊಂಡ್ರೆ ಆಯ್ತು. ಉಡುಪಿಯಲ್ಲಿ ಎಲ್ಲಿ ಹ್ಮ್ ಬೇಕಾದ್ರೆ. ಹ್ಮ್ ಬಟ್ ಇಳಿಯುವಾಗ ಹ್ಮ್ ಹೇಳಿ, ನೀವು ಅವ್ರಿಗೆ ಹೇಳಿ ಸಿಟಿ ಬಸ್ ಸ್ಟ್ಯಾಂಡೇ ನಿಲ್ಸಿ, ಅಂದ್ರೆ ಒಳಗಡೆ ಅಲ್ಲಿ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಇದೆಯಲ್ವಾ ಅಲ್ಲಿ ನಿಲ್ಸಿ ಅಂದ್ರೆ ಆಯ್ತು. ಮತ್ತೆ ರಿಟರ್ನ್ ಬುಕ್ ಮಾಡ್ಬೇಕು ಅಂದ್ರೆ ಯಾವತ್ತು ಬುಕ್ ಮಾಡ್ಬೋದು ಸರ್? ಅವತ್ತು ಮಾರ್ನಿಂಗ್ ನಂತರ ನಿಮಗೆ ಪ್ಲಾನಿಂಗ್ ಹೆಂಗಿರ್ತದೆ ನೋಡಿ. ನೀವು 5 o'clock ಪ್ರೋಗ್ರಾಮ್ ಹಾಕಿದ್ದೀರಾ, 5 o'clock ಮುಗಿಯುತ್ತೆ ಅಂತ, ಮುಗೀತದೆ. 21st. ಆಮೇಲೆ ನೀವು ಮತ್ತೇನಾದ್ರೂ ಅಲ್ಲಿ ಏನಾದ್ರು ನಿಮ್ ಬಂದ್ ದಿವಸದಿಂದ ಕೂತ್ಕೊಂಡಿರ್ತೀರಿ, ಏನು ನೋಡಿರಲ್ಲ. ನೀವು ಬೇಕಾದ್ರೆ ನೋಡಿ ಸಂಜೆ ಹೋಗೋರು ಪ್ಲಾನಿಂಗ್ ಮಾಡಿದ್ರೆ ಮಾಡ್ಬೋದು, ಇಲ್ಲ ಅವತ್ತು ಹ್ಮ್ ಬೆಳಗ್ಗೆನೆ ಹೋಗೋ ಪ್ಲಾನಿಂಗ್ ಮಾಡ್ಕೊಂಡ್ರೆ ಮಾಡ್ಬೋದು, ನಿಮ್ ಅನ್ಕೊಳ್ಳಿ. ಅಲ್ಲ, ಅಲ್ಲಿ ಕುತ್ಕೊಂಡಿರ್ತೀವಲ್ಲ ಅಷ್ಟೋ ತನಕ ಇಮಿಡಿಯೇಟ್ಲಿ ಎದ್ದು ಆತರ ಟ್ರಾವೆಲ್ ಮಾಡಕ್ ಆಗುತ್ತಾ ಅಂತ. ಇಲ್ಲ, ಅದಕ್ಕೆಲ್ಲ ಅದೇ ರೀತಿ ನಾವು ಪ್ಲಾನ್ ಮಾಡಿರ್ತೀವಿ. ಹ್ಮ್ ಹ್ಮ್ ಆ ಬೆಳಗಿನ ಜಾವ ಏನ್ ಇಡ್ಸಲ್ಲ, ರಾತ್ರಿ ಅವತ್ತು ರಾತ್ರಿ ಐ ಓಪನ್ ಸೆಷನ್ ಅಂತ ಇರ್ತದೆ. 12-1 ಓಕೆ. ಗಂಟೆ 5-6 ತಾಸು ಮುಂಚೆನೆ ನಾವು ಓಪನ್ ಮಾಡಿಸಿರ್ತೀವಿ. ಹ್ಮ್ 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 ಸೊ ಒಂದೇ ಸಲ. ಇಮಿಡಿಯೇಟ್ಲಿ ಅವಾಗ್ಲೇ ಬುಕ್ ಮಾಡಿದ್ರೆ ಅವಾಗ್ಲೇ ಹೊರಟ್ರು ಕೂಡ ಏನ್ ಪ್ರಾಬ್ಲಮ್ ಏನ್ ಆಗೋದಿಲ್ಲ. ಇಲ್ಲ, ತೊಂದ್ರೆ ಇಲ್ಲ. ಹ್ಮ್ ಹ್ಮ್ ಅದಕ್ಕೆ 5 ತಾಸು ಮುಂಚೆನೆ ನಾವು ಓಪನ್ ಮಾಡಿಸಿ ಮತ್ತೆ ಪುನಃ ಮೆಡಿಟೇಷನ್ ಹಂಗೆ ವಿತೌಟ್ ಹ್ಮ್ ಬ್ಲೈಂಡ್ ಫೋಲ್ಡ್. ಹ್ಮ್ ಹ್ಮ್ ಓಕೆ ಸರ್, ಇದಿಷ್ಟು ಡೌಟ್ ಇತ್ತು ಅಷ್ಟೇ. ಥ್ಯಾಂಕ್ ಯು ಸರ್. ಓಕೆ. ಹೆಲ್ಪಿಂಗ್ ಏಂಜಲ್ ಮಾಸ್ಟರ್ ಮಾತಾಡಿ. ಎಲ್ಲಾ ಸಾಧಕರಿಗೂ ನಮಸ್ತೆ. ನಮಸ್ತೆ. ಬಹಳ ಚೆನ್ನಾಗಿ ಬರ್ತಾ ಇದೆ ಪ್ರೋಗ್ರಾಮ್ಸ್ ಎಲ್ಲ. ಯಾರ್ ನೋಡಿದ್ರು ಎಲ್ಲಿ ಕೇಳಿದ್ರು ಗುಡಕೇಶ ಅಂದ್ರೆ ಅರುಣ್ ಕುಮಾರ್ ಅನ್ನಂಗ್ ಆಗಿದೆ. ಈಗಂತೂ ಉಡುಪಿನಾಗಿ ಕರ್ಕೊಂಡು ಹೋಗ್ಬಿಡ್ತಾ ಇದ್ದೀರಾ ಶ್ರೀ ಕೃಷ್ಣರ ಹತ್ರಕ್ಕೆ. 17ಕ್ಕೆ ಬರ್ಬೋದಾ ನಾವು? 17 ನೈಟ್ ಬಂದು ಬೇಕಾದ್ರೆ ನಿಮ್ಗೆ ಉಳಿಬಹುದು. ಯಾಕೆ ಬಸ್ಸು ಚೆನ್ನಾಗಿ ಕನೆಕ್ಟಿವಿಟಿ ಚೆನ್ನಾಗಿದೆ, ಅವರು ಬೆಳಿಗ್ಗೆನೆ ಬನ್ನಿ, ಬೆಳಿಗ್ಗೆ ಬನ್ನಿ. ಯಾರಿಗೆ ದೂರದಿಂದ ಉತ್ತರ ಕರ್ನಾಟಕ ಭಾಗದಿಂದ ನಾವ್ ಬೆಂಗಳೂರಿಂದ ಬರ್ಬೇಕಲ್ಲ, ಎಷ್ಟು ಅವರ್ ಜರ್ನಿ ಆಗುತ್ತೆ ಸರ್? 8-10 hour ಏನೋ ಜರ್ನಿ ಇದೆ ಅನ್ಸುತ್ತೆ, 9-10 ತಾಸು ಆಗ್ಬೋದು. ಹಾಗಿದ್ರೆ ನೈಟೇ ಬರ್ಬೇಕಾಗತ್ತೆ ನಾವು. ನೈಟ್ ಜರ್ನಿ ಮಾಡ್ಕೊಳ್ಳಿ. ಎಲ್ಲರಿಗೂ ನೈಟ್ ಜರ್ನಿ ಏನಾಗ್ತದೆ ಗೊತ್ತಾಗಲ್ಲ, ಹೋಗಿದ್ದೆ ಸಮಯ ಹೋಗಿದ್ದು ಗೊತ್ತಾಗಲ್ಲ. ನೋಡಿ. ಮೇಡಮ್, ನೀವು ಎಲ್ಲಿಂದ ಹೊರಡ್ತಿದ್ದೀರಾ? ಯಾಕಂದ್ರೆ ನಾನು ಬೆಂಗಳೂರಿಂದಾನೇ ಹೊರಡ್ತಿರೋದು. ಸೊ ಬೆಂಗಳೂರು ನೀವು ಮೆಜೆಸ್ಟಿಕ್ ಅಲ್ಲಿ ಬೇಕಾದ್ರೆ ಎಲ್ಲರೂ ಬಂದ್ರೆ ಮೀಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೋದು ಅಲ್ವಾ? ಯಾಕಂದ್ರೆ ಅವತ್ತು 3 days ಕಂಟಿನ್ಯೂಸ್ ರಜಾ ಇದೆ, ಅದರಿಂದ ಹ್ಮ್ ಬಸ್ಸು ಫುಲ್ ಆಗ್ಬಿಡುತ್ತೆ. ಬಸ್ಸು ಟೈಮಿಂಗ್ಸ್ ಅಷ್ಟು ಇದಾಗೋದಿಲ್ಲ ಅಂತ ಅನ್ಕೊಂಡಿದ್ದೆ. ಹೌದು. ಹ್ಮ್ ಅದಕ್ಕೋಸ್ಕರ ಬುಕ್ ರಿಜಿಸ್ಟ್ರೇಷನ್ ಮಾಡೋಣ ಅಂತ ನಾನು ಪ್ಲಾನ್ ಮಾಡಿದ್ದು. ಯಾರು ಮಾತಾಡೋದು? ನಾನ್ ಲಕ್ಷ್ಮಿ ಲಕ್ಷ್ಮಿ ಮೇಡಮ್. ಮಾತಾಡಿ, ಹೇಳಿ ಹೇಳಿ. ಹಲೋ. ಹಾ, ನಾನು ಬೆಂಗಳೂರಿಂದಾನೇ ಬರ್ತಿರೋದು, ಅದಕ್ಕೆ ಅವತ್ತು ರಶ್ ಇರುತ್ತಲ್ಲ ತುಂಬಾ ಅನ್ಬಿಟ್ಟು ಬುಕ್ ಮಾಡೋಣ ಅಂತ ನಾನು ಪ್ಲಾನ್ ಮಾಡ್ತಿದ್ದೆ. ನಿಮ್ಗೇನಾದ್ರು ಐಡಿಯಾ ಇದೆಯಾ? ಕಾಂತಮ್ಮ ಮಾಸ್ಟರ್ ಎಲ್ಲ ಬರ್ತಿದಾರ? ಕಾಂತಮ್ಮ ಮಾಸ್ಟರ್ ಎಲ್ಲ ಯಾರು ಅನ್ಮ್ಯೂಟ್. ಸರ್? ಹೆಲ್ಪಿಂಗ್ ಏಂಜಲ್ ಮೇಡಮ್ ಅನ್ಮ್ಯೂಟ್ ಆಗಿದೆ, ಅನ್ಮ್ಯೂಟ್ ಮಾಡಿ. ಹಾ, ಹೆಂಗ್ ಮ್ಯೂಟ್ ಆಯ್ತು? ಓಕೆ. ಈಗ ಲಕ್ಷ್ಮಿ ಅವರೇ, ಹಾ, ಹೇಳಿ ಮೇಡಮ್. KSRTC ಬಸ್ ಸ್ಟಾಪ್ ಇರುತ್ತೆ ಅಲ್ಲ, ಹಾ ಅಲ್ಲಿ ನೀವು ಇವತ್ತು ನಾಳೆ ಹೋಗ್ಬಿಟ್ಟು ಒಂದು ಹಾ 20 rupees ಕೊಟ್ರೆ ನಿಮ್ಗೆ ರಿಜಿಸ್ಟ್ರೇಷನ್ ಮಾಡಿ ಕೊಡ್ತಾರೆ ಅವರು. ಹಾ ನಿಮ್ದು ಆಧಾರ್ ಕಾರ್ಡ್ ತಗೊಂಡು ಹೋಗ್ಬೇಕು, ಹಾ ಆವಾಗ ನಿಮ್ಗೆ ಸೀಟು ಕನ್ಫರ್ಮ್ ಆಗತ್ತೆ. ಓಕೆ. ಪೂರ್ತಿ ಲಾಸ್ಟ್ ಬಸ್ಗೆ ಮಾಡ್ಕೊಳ್ಬೇಡಿ, ಬಿಫೋರ್ 8 ಆ ಥರ ಏನಾದ್ರು ಮಾಡ್ಕೊಳ್ಳಿ. ಆವಾಗ 8 o'clock. ಮಧ್ಯದಲ್ಲಿ ಅಲ್ಲ ಮೇಡಮ್, 8 ಬಿಫೋರ್ 8 ಅಂದ್ರೆ ಬೆಳಗ್ಗಿನ ಜಾವ 4:15 ಅಲ್ಲಿ ಇರ್ತೀವಲ್ವಾ ನಾವು? ಇಟ್ಸ್ ಓಕೆ, ನಾವೆಲ್ಲ ಇರ್ತೀವಲ್ಲ, ನೋ ಪ್ರಾಬ್ಲಮ್. ಇಲ್ಲಿಂದ ಹ್ಮ್ ಹ್ಮ್ ಹೋಗಿ ಉಡುಪಿ ಕಾಲಿಟ್ಬಿಟ್ರೆ ಸಾಕು, ಕೃಷ್ಣನ ಮನೆಲ್ಲ ನೋಡ್ಕೋತಾರೆ. ಡೋಂಟ್ ವರಿ ಎನಿಥಿಂಗ್. ಅಷ್ಟೇ ಅಷ್ಟೇ. ನಾವೆಲ್ಲ ಸಿದ್ಧರ ಬೆಟ್ಟದಲ್ಲಿ ಎಷ್ಟು ಎಂಜಾಯ್ ಮಾಡಿದ್ವಿ ಅಂದ್ರೆ, ಹ್ಮ್ ದಟ್ ಆಲ್ ಮೂಮೆಂಟ್ಸ್ ಆರ್ ವೆರಿ ಮೆಮೊರಬಲ್ ಮೂಮೆಂಟ್ಸ್ ಅಂತಾನೆ ಅನ್ಕೊಳ್ಬೇಕು. ಹ್ಮ್ ಹ್ಮ್ ಆಯ್ತಾ?
ಸೊ ಹ್ಮ್ ಅಲ್ಲಿ ಹೋದ್ರೆ ಏನಾಗುತ್ತೋ ಹೆಂಗಾಗುತ್ತೋ ಅದೆಲ್ಲ ಇವಾಗಿಂದ ಯೋಚನೆ ಬಿಟ್ಬಿಡಿ. ನಾವು ಸ್ವರ್ಗಕ್ಕೆ ಹೋಗ್ತಾ ಹ್ಮ್ ಇದೀವಿ ಅನ್ನೋ ಒಂದ್ ಸಂಕಲ್ಪ ಮಾಡ್ಕೊಂಡು ಹೊರಡ್ರಿ, ಅಷ್ಟೇ. ನೀವು ಹ್ಮ್ ಸ್ವರ್ಗಕ್ಕೆ ಹೋಗ್ತೀರಾ. ಶ್ರೀಕೃಷ್ಣನ ಹ್ಮ್ ಭೂಮಿನಲ್ಲಿ ನಾವು ಸ್ವರ್ಗ ಅಂತಾನೆ ಅದನ್ನ ಅನ್ನೋದು ಅಲ್ವಾ. ಹ್ಮ್ ಹ್ಮ್ ಭಗವಂತನ ಹತ್ರನೇ ನಮ್ಗೆ ದಾರಿ ಮಾಡ್ಕೊಟ್ಟಿರೋರು ಒಬ್ರು ಪುಣ್ಯಾತ್ಮ ಅವರುನು ಕೂಡ. ನಾವು ಮನೆಯಿಂದ ಹೊರಡುವಾಗಲೇ ಹಾಗೆ ಹೊರಡಬೇಕು. ಮಾಸ್ಟರ್ಸ್, ನನ್ನ ಕರ್ಕೊಂಡು ಹೋಗಿ ಸುರಕ್ಷಿತವಾಗಿ ಕರ್ಕೊಂಡು ಬರೋ ಜವಾಬ್ದಾರಿ ನಿಮ್ದೆ ಅಂತ ಹೇಳಿ ಹೊರಡಬೇಕು. ಒಂದ್ ಸಂಕಲ್ಪ ಮಾಡ್ಕೊಂಡ್ರೆ ಹ್ಮ್. ಯಾವಾಗ್ಲೂ ಅಷ್ಟೇ ಸಂಕಲ್ಪಕ್ಕೆ ತುಂಬಾನೇ ಇದಿರುತ್ತೆ. ಪವರ್ ಇದೆ, ನಮ್ಮ ಪವರ್ ಇದೆ. ಜವಾಬ್ದಾರಿ ನಮಗೆ ತಗೊಂಡ್ರೆ ಅದು ಸಮಸ್ಯೆ ಅಂದ್ರೆ ಭಯ ಸ್ಟಾರ್ಟ್ ಆಗ್ತದೆ. ಮಾಸ್ಟರ್ಸ್ ನೋಡ್ಕೊಂತಾರೆ ಅಂತ ಹೊಂಟ್ರೆ ಎಲ್ಲ ಸರಿ ಹೋಗ್ತದೆ. ಹಾಗಾಗಿ ಸರ್ ನಾನು ಇಮಿಡಿಯೇಟ್ಲಿ ರಿಜಿಸ್ಟ್ರೇಷನ್ ಮಾಡಿದ್ದು. ಏನಾದ್ರೂ ಆಗ್ಲಿ ಕೃಷ್ಣನ್ ಮೇಲೆ ಭಾರ ಹಾಕ್ಬಿಟ್ಟು ಹೋಗ್ ಮಾಡ್ಲೇಬೇಕು ಅಂತ ನಾನು ಡಿಸೈಡ್ ಮಾಡ್ಬಿಟ್ಟಿದ್ದು. ಆಯ್ತಾ ನಿಮ್ದು ರಿಜಿಸ್ಟರ್ ಆಯ್ತಾ? ಹಾ, ರಿಜಿಸ್ಟರ್ ಆಯ್ತು. ಎಲ್ಲಿ ಹೋಗಿ ಮಾಡಿದ್ರಿ? ಆನ್ಲೈನ್ ಅಲ್ಲೇ ಗೂಗಲ್ ಫಾರ್ಮ್ ಇದೆಯಲ್ಲ ಹ್ಮ್. ಇದಕ್ಕೆ ಧ್ಯಾನಕ್ಕೆ. ಧ್ಯಾನಕ್ಕಲ್ಲ ನಾನ್ ಹೇಳ್ತಾ ಇರೋದು, ಬಸ್ಸಿಗೆ. ಬಸ್ಸಿಗಿಲ್ಲ ಮೇಡಮ್, ಬಸ್ಸು ಬಸ್ಸಿಗಿಲ್ಲ. ಭಗವಂತ ನಮ್ಗೆ ಬ್ರೈನ್ ಕೊಟ್ಟಿರ್ತಾನಲ್ಲ, ಅದನ್ನೆಲ್ಲ ಸ್ವಲ್ಪ ಯೂಸ್ ಮಾಡಿ ಅಂತ ಹೇಳ್ತಾನೆ. ಕೃಷ್ಣ ನೀನೇ ಹ್ಮ್ ಕಾಪಾಡು ಅಂತ ಇಲ್ಲೇ ಕುತ್ಕೊಂಡ್ಬಿಟ್ರೆ ಅವನು ಗರುಡನ್ ಮೇಲೆ ಕೂರ್ಸ್ಕೊಂಡ್ ಕರ್ಕೊಂಡ್ ಹೋಗಲ್ಲ. ನಾವು ಸ್ವಲ್ಪ ಪ್ರಯತ್ನ ಪಡ್ಬೇಕು. ಹೌದು ಅಲ್ಲೇ ಮೇಡಮ್, ಕುತ್ಕೊಂಡ್ ಮತ್ತೆ ಪ್ರಯತ್ನ ಪಡ್ತಿರೋದಕ್ಕೇನೆ ಕ್ವೆಶ್ಚನ್ಸ್ ಕೇಳ್ತಿರೋದು, ಆನ್ಸರ್ಸ್ಗಳು ಸಿಗ್ತಿರೋದು ಅಲ್ವಾ. ಖಂಡಿತ ಹೌದು. ಹಾ, ನಾನ್ ಕೇಳಿದ್ದು ಬಸ್ಸನ್ನ KSRTC ಬಸ್ ಸ್ಟಾಪಿಗೆ ಹೋಗಿ. ಇಲ್ಲ ಇಲ್ಲ ಮೇಡಮ್, ನನ್ಗೆ ಅಲ್ಲಿಗೆ ಅದು ಐಡಿಯಾ ಇರ್ಲಿಲ್ಲ. ಹೋಗ್ಬೇಕಂತೇನಿಲ್ಲ, ನೀವು ಆನ್ಲೈನ್. ಆನ್ಲೈನ್ ಅಲ್ಲೂ ಮಾಡ್ಕೊಳ್ಬೋದು, ಅದಕ್ಕೆಲ್ಲ ಹಾ ಇರ್ತದೆ. ಇಲ್ಲಪ್ಪ, ಮೇಡಮ್ ನಾನು ಆನ್ಲೈನ್ ಅಲ್ಲೂ ಮಾಡಲ್ಲ, ಬ್ರಾಂಚ್ ಹತ್ರನೂ ಇಲ್ಲೆಲ್ಲೆಲ್ಲ ಇರುತ್ತಲ್ಲ ಅಲ್ಲೆಲ್ಲೂ ಮಾಡಲ್ಲ ಅಂತೆ. ಹ್ಮ್ ನೀವ್ ಅಲ್ಲೇ ಹೋಗಿ ಮಾಡ್ಬೇಕು ಅಂತ ನಂಗೆ ಯಾರೋ ಹೇಳಿದ್ರು. ನಾನು ಆನ್ಲೈನ್ ಅಲ್ಲಿ ಮಾಡಿ ನೋಡಿಲ್ಲ ಒಂದ್ಸಾರಿನು. ಅವ್ರು KSRTC ಬರ್ತಾರಂತ ಯಾರು ಹೇಳಿದ್ರು? ಅವ್ರು ಪ್ರೈವೇಟ್ ಬಸ್ಸಲ್ಲಿ ಬರ್ತಾರೆ. ಹೌದೇನ್ರಿ ಲಕ್ಷ್ಮಿ ಅವ್ರೆ? ಹ್ಮ್ ನಾನು ಪ್ರೈವೇಟ್ ಬಸ್ಗೆ ಬುಕ್ ಮಾಡ್ತಾ ಇದ್ದು. ಹ್ಮ್ ಓಕೆ ಓಕೆ, ನೀವ್ ಮಾಡಿ ಹಾಗಾದ್ರೆ. ಅಲ್ಲ, ಇಲ್ಲಿ KSRTC ಯಾಕೆ ಬೇಡ ಅಂತಂದ್ರೆ, ಈ 3 ದಿನ ಕಂಟಿನ್ಯೂಸ್ ರಜಾ ಇದೆಯಲ್ಲ, ಅದ್ರಿಂದ ತುಂಬಾ ರಶ್ ಆಗ್ಬಿಡುತ್ತೆ. ಬಸ್ಗಳು ಸಿಗುತ್ತಾ ಇಲ್ವೋ ಅನ್ನೋ ಕಾರಣಕ್ಕೋಸ್ಕರ ನಾನು ಪ್ರೈವೇಟ್ ಬಸ್ ಬುಕ್ ಮಾಡ್ತಾ ಇದೀನಿ ಅಷ್ಟೇನೆ. ಓಕೆ ಓಕೆ, ಯುವರ್ ಕನ್ವೀನಿಯನ್ಸ್ ನಿಮ್ಮದು ಅದು. ನಮಗೆ ಹ್ಮ್ ಏನಂದ್ರೆ ಆ ಬಸ್ಸು AC ಬಸ್ಸು ಮಂಗ್ಳೂರ್ ಹೋಗ್ಬಿಟ್ಟು ಚಳಿ ಹಿಡಿದ್ಬಿಟ್ಟು 1 ತಿಂಗಳು ನಾನು ಚಳಿಯಿಂದ ನರಳಿದ್ದೀನಿ. ನನ್ ಚಳಿ ಅಂದ್ರೆ ಆಗಲ್ಲ ನನ್ಗೆ. ಓಕೆ ಸೊ ಬೇಸಿಗೆ ಮೇಡಮ್, ವೆರಿ ಅಲ್ವಾ ಮೇಡಮ್? ಕಂಫರ್ಟಬಲ್. ಬೇಗ ಹೌದು. ಬೇರೆ ವಿಷಯ ಬೇರೆ ಏನಾರು ಇದ್ರೆ ಹೇಳಿ ಬೇಗ. ಹಾ, ಅದೇ ಈಗ ಎಲ್ರಿಗೂ ಹೆಣ್ಮಕ್ಳಿಗೆ ಒಂದ್ ಏನಂದ್ರೆ, ಹೇಗೆ ಬುಕ್ ಮಾಡ್ಬೇಕು, ಎಲ್ಲಿ ಹೋಗ್ಬೇಕು, ಅದ್ ಸ್ವಲ್ಪ ಕನ್ಫರ್ಮ್ ಆದ್ರೆ ಎಲ್ರು ಧೈರ್ಯವಾಗಿ ಬರ್ತಾರೆ ಅಂತ. ಹಾಕಿ. ಹೌದು, ಎಲ್ಲ ಒಟ್ಟಿಗೆ ಒಂದ್ ಕಡೆ ಸೇರ್ಕೊಂಡು ಬರೋದಿದ್ರೆ ಒಂದ್ ಸ್ವಲ್ಪ ಅದು ಅದಕ್ಕಾಗಿ ಧೈರ್ಯನೂ ನಾವು ಇರುತ್ತೆ. ಅದಕ್ಕಾಗಿ ಗ್ರೂಪಲ್ಲಿ ಡಿಸ್ಟಿಕ್ ವೈಸ್ ನಂಬರ್ಸ್ ಎಲ್ಲ ಹಾಕಿದೀವಿ. ನೀವು ಅವ್ರನ್ನ ನೀವೇ ಕಾಂಟ್ಯಾಕ್ಟ್ ಮಾಡಿಕೊಂಡು ಮಾಡ್ದೆ ಸರ್, 1-2 ನಂಬರ್ಗೆ ಮಾಡ್ದೆ, ಏನು ರೆಸ್ಪಾನ್ಸ್ ಬರ್ಲಿಲ್ಲ. ಅದ್ರಿಂದಾನೇ ನಾನು ಗ್ರೂಪ್ ಅಲ್ಲಿ ಆ ವಿಷಯ ತೆಗ್ದಿದ್ದು. ಕೊನೆ ಪಕ್ಷ ನೀವು ನೋಡಿ, ತೊಂದರೆ ಇಲ್ಲ. ಈಗ ಬೆಂಗಳೂರು ಆದ್ರೂ ಕೂಡ ಎಲ್ಲರೂ ಒಂದೇ ಕಡೆನೆ ಹತ್ತವರಲ್ಲ, ಬೇರೆ ಬೇರೆ ಕಡೆಯಿಂದ ಹತ್ತವರು ಇರ್ತಾರೆ. ಆಮೇಲೆ ಎಲ್ಲರೂ ಅವತ್ತು ರಾತ್ರಿನೇ 9 ಗಂಟೆ ಬಸ್ಸು ಇಲ್ಲ 10 ಗಂಟೆ ಬಸ್ಸು ಬರೋರು ಇರ್ತಾರೆ. 7 ಗಂಟೆ 8 ಗಂಟೆ 9 ಹೆಚ್ಚು ಕಡಿಮೆ. ಕೊನೆಗೆ ನೀವು ಅಲ್ಲಿ ಬಂದು ಇಳಿಯುವಾಗ ಎಲ್ಲರೂ ಒಟ್ಟಿಗೆ ಬಂದೇ ಇಳಿಯೋದೆ. ಹ್ಮ್ ಹಾಗಾಗಿ ಆಮೇಲೆ ಕನೆಕ್ಟಿವಿಟಿ ಏನ್ ಚೆನ್ನಾಗಿಲ್ಲ ಅಂತ ನಾವು ಹೇಳಂಗಿಲ್ಲ. ಉಡುಪಿಗೆ ಬಂದ್ರೆ ಮುಗೀತು ಅಷ್ಟೇ. ಆಮೇಲೆ ಮತ್ತೆ ಇನ್ಯಾವುದೋ ಬಸ್ ಹತ್ಬೇಕು, ಎಲ್ಲಿಗೆ ಹೋಗ್ಬೇಕು ಅಂತಾನೂ ಇಲ್ಲ. ಈಗ ನಾವು ಹ್ಮ್ ಸಿದ್ಧಪೇಟೆದಲ್ಲೆಲ್ಲ ಮಾಡುವಾಗ ಕನೆಕ್ಟಿವಿಟಿ ಬಹಳ ಸಮಸ್ಯೆ ಇತ್ತು. 2-3 ಬಸ್ ಹ್ಮ್ ಇರ್ಬೇಕು. ಅಲ್ಲಿ ಎಷ್ಟೋ ಜನರಿಗೆ ಗೊತ್ತೇ ಆಗ್ತಿರ್ಲಿಲ್ಲ, ಆದ್ರೂ ಎಲ್ಲರೂ ಬಂದ್ರು. ನಾವು ಫಸ್ಟ್ ಮನೆಯಿಂದ ಮುಂದೆ ಹೊರಟ ಮೇಲೆ ಏನೋ ಒಂದ್ ಆಗ್ತದೆ. ಅಲ್ಲ ನೀವು ಕುಂಭಮೇಳಕ್ಕೆ ಹೋಗಿ ಬಂದವರು ಇಲ್ಲಿ ಉಡುಪಿ ಹೋಗ್ಲಿಕ್ಕೆ ಹಿಂಗಂದ್ರೆ ಹೆಂಗೆ ಮೇಡಮ್? ಕುಂಭಮೇಳಕ್ಕೆ ಪ್ಯಾಕೇಜ್ ಅಲ್ಲಿ ಹೋಗಿದಲ್ವಾ ಸರ್, ಅದ್ರಿಂದ ನಮ್ಗೆ ಅಷ್ಟು ಪ್ರಾಬ್ಲಮ್ ಆಗ್ಲಿಲ್ಲ. ಟ್ರೈನ್ ಇಟ್ಕೊಂಡು ಹೋಗೋದಿದ್ರೆ ನಮ್ ಉಡುಪಿ ಜೊತೆ 1-2-3 ಬರೋರು ಇದ್ರು. ಉಡುಪಿ ಏನೋ ದೊಡ್ಡ ಸಿಟಿ ಅಲ್ಲ. ಉಡುಪಿಗೆ ಸೀದಾ ಉಡುಪಿ ಬಸ್ ಸ್ಟ್ಯಾಂಡಿಗೆ ಬಂದು ಅಲ್ಲಿಂದ ಸೀದಾ ದೇವಸ್ಥಾನಕ್ಕೆ ಬಂದ್ರೆ ಆಯ್ತು ಅಷ್ಟೇ. ದೇವಸ್ಥಾನ ಹ್ಮ್ ಎಲ್ಲ ಯಾರನ್ನ ಕೇಳಿದ್ರು ದೇವಸ್ಥಾನದ ರೇಟ್ ಇದನ್ನ ಹೇಳ್ತಾರೆ. ಹ್ಮ್ ಆಟೋದಾರ ಏನು ಒಂದು 30-40 ರೂಪಾಯಿ ಕೊಟ್ರೆ ಆಟೋದಾರ ತಂದ್ಬಿಟ್ಟು ಹೋಗ್ತಾರೆ. ಹ್ಮ್ ಹ್ಮ್. ಮೇಡಮ್, KSRTC ಗೆ ಬರ್ಬೇಕು ಅಂದ್ರೆ ಹೋಗಿ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕಲ್ವಾ ನೀವು ಹೇಳಿದಂಗೆ? KSRTC ಮೇನ್ ಮೆಜೆಸ್ಟಿಕ್ ಬಸ್ ಸ್ಟಾಪ್ ಇದೆ ಅಲ್ಲ, ಹಾ ಅಲ್ಲಿ ಹೋಗಿ ನೀವು ಆಧಾರ್ ಕಾರ್ಡ್ ತಗೊಂಡು ಹೋದ್ರೆ 20 ರೂಪಾಯಿ ಅಷ್ಟೇ ತಗೊಳ್ತಾರೆ. ಹಾ ರಿಜಿಸ್ಟರ್ ಮಾಡಿ ಕೊಡ್ತಾರೆ. ಕಂಫರ್ಟಬಲ್ ಆಗಿ ಆರಾಮಾಗಿ ಹೋಗಿ ಬರ್ಬೋದು.
ಹ್ಮ್. ಓಕೆ ಮೇಡಮ್, ಅದು ಬೆಸ್ಟ್ ಅನ್ಸ್ತಾ ಇದೆ. ನಾನಂತೂ ಅದೇ ಅಲ್ಲಿ ಮಾಡೋದು. ಅಲ್ಲ, ರಿಟರ್ನ್ ಹೇಗೆ? ರಿಟರ್ನ್ ಮತ್ತೆ ಅಲ್ಲಿಂದಾನೇ ಮಾಡ್ಕೋಬೇಕು. ರಿಟರ್ನ್ ಏನಂತ ರಶ್ ಇರಲ್ಲ ಅಮ್ಮ. ಹ್ಮ್. ಓಕೆ ಮೇಡಮ್. ನಿಮ್ಗೆ ಏನಾದ್ರು ಬೇಕಾದ್ರೆ ನನ್ನ ನಂಬರ್ ತಗೊಂಡು ಕಾಲ್ ಮಾಡಿ. ನಿಮ್ ನಂಬರ್ ಗ್ರೂಪ್ ಅಲ್ಲಿ ಇದೆ ಅಲ್ವಾ ಮೇಡಮ್? ಹಾ, ಇದೆ. ಇಲ್ಲ, ಹಾಕಿ ಟೆಕ್ಸ್ಟ್ ಅಲ್ಲಿ ಮೆಸೇಜ್ ಹಾಕಿ, ಅವ್ರು ತಗೊಂಡ್ ಯಾರಾದ್ರೂ ನೋಡಿ ಹಾ ಬೆಂಗಳೂರಿಂದ ಬರೋರು. ಚಾಟಲ್ಲಿ ಹಾಕಿರ್ತೀನಿ. ಬೆಂಗಳೂರಲ್ಲಿ ಬರೋರು ಹಾಕಿ ಮೇಡಮ್. ಯಾರಿದ್ರು ಕೂಡ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಾವೆಲ್ಲ ಒಟ್ಟಿಗೆ ಹೋಗೋಣ. ಓಕೆ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಲಕ್ಷ್ಮೀದೇವಿ ಮಾಸ್ಟರ್ ಮಾತಾಡಿ. ಅದೇ ಸರ್, ನಾನು ಒಬ್ಳೇ ಇದ್ನಲ್ಲ, ಅದಕ್ಕೆ ಕೇಳ್ತಾ ಇದ್ದೆ ಸರ್, ಅವ್ರ ಜೊತೆಗೆ ಬರಕ್ಕೋಸ್ಕರನೇ. ಅಲ್ಲಿ ಮೇಡಮ್ ನಂಬರ್ ಹಾಕಿದಾರೆ ನೋಡಿ, ಶ್ರೀಕಲಾ. ಇವರು ನಿಮ್ಮ ಏರಿಯಾದವ್ರೆ ಅನ್ಸುತ್ತೆ. ಬಸವೇಶ್ವರ ನಗರನಾ ಸರ್? ಹೆಲ್ಪಿಂಗ್ ಏಂಜಲ್ ಮೇಡಮ್. ಯಾವ್ದು ನಿಮ್ದು ನಗರ? ಬಸವೇಶ್ವರ ನಗರ ಉತ್ತರ, ನಮ್ದು ದಕ್ಷಿಣ. ಅಲ್ಲ, ಯಾರು ಅವ್ರ ಹೆಸರು ಹೇಳಿಲ್ವಲ್ಲ ಮೇಡಮ್ ನೀವು? ನನ್ನ ನನ್ನ ಹೆಸರು ಹೆಸರು ಲಕ್ಷ್ಮೀದೇವಿ. ಡಾಕ್ಟರ್ ಶ್ರೀಕಲಾ ಅಂತ. ಹೆಲ್ಪಿಂಗ್ ಏಂಜಲ್ಸ್ ಡಾಕ್ಟರ್ ಅವರು. ಶ್ರೀಕಲಾ ಅಂತ. ನಾವಿರೋದು ಹಾ. ಬನ್ನೇರ್ಘಟ್ಟ ಹತ್ರ. ಸೊ ನೀವೆಲ್ಲ ಏನ್ ಮಾಡಿ ಬೆಂಗಳೂರಿಗೆ ಬರೋರು ನನ್ನ ನಂಬರ್ ತಕೊಳ್ಳಿ. ಅಲ್ಲಿ KSRTC ಬಸ್ ಸ್ಟಾಪ್ ಹತ್ರ ಎಲ್ಲ ಮೀಟ್ ಮಾಡಿದ್ರೆ 8 ಗಂಟೆಗೆ ಬಸ್ಸು ಅಂದ್ರೆ 7:45ಗೆಲ್ಲ ಅಲ್ಲಿ ಇದ್ರೆ ಎಲ್ಲರೂ ಒಟ್ಟಿಗೆ ಹೋಗ್ಬೋದು. ಓಕೆ ಮ್ಯಾಮ್. ಓಕೆಪ್ಪ. ಯಾರಿಗ್ ಬೇಕಾದ್ರೂ ನಂಬರ್ ಇದೆ, ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕಿ ಇಲ್ಲ ಕಾಲ್ ಮಾಡಿ. ಈ ತರ ಗುಡಕೇಶ ಗ್ರೂಪ್ ಅಂತ. ಓಕೆ ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಅದೇ ಅವತ್ತು ಒಟ್ಟಿನಲ್ಲಿ ಬೆಳಗಿನ ಜಾವ 7 ಗಂಟೆ ಒಳಗೆ ಬಂದು ರೀಚ್ ಆಗ್ಲಿಕ್ಕೆ ಪ್ರಯತ್ನ ಮಾಡಿ, ಆಯ್ತಾ? ಯಾರಿಗೆ ತುಂಬಾ ಕನೆಕ್ಟಿವಿಟಿ ಪ್ರಾಬ್ಲಮ್ ಇದೆ, ತುಂಬಾ ದೂರದಿಂದ ಬರೋರು, ಅವ್ರಿಗೆ ಬಸ್ಸು ಸರಿಯಾದ ಸಮಯಕ್ಕೆ ಇಲ್ಲ ಅನ್ನುವವರು ಬೇಕಾದ್ರೆ ರಾತ್ರಿ ಬಂದು ಉಳ್ಕೊಳ್ಳಿಕ್ಕೆ ಟ್ರೈ ಮಾಡಿ ಅಷ್ಟೇ. ಯಾಕೆಂದ್ರೆ ಎಲ್ಲರೂ ಬಂದು ನೀವು ಮತ್ತೆ ರಾತ್ರಿ ಯಾಕೆ ಸುಮ್ಮನೆ ಒಂದು ನಿಮ್ದು ಡೇನೂ ವೇಸ್ಟ್ ಆಗ್ತದೆ, ಜೊತೆಗೆ ನೈಟು ಇದಾಗುತ್ತೆ. ನೈಟ್ ಜರ್ನಿ ಆದರೆ ಬೆಸ್ಟ್. ಸೀದಾ ಬೆಳಿಗ್ಗೆ ಬಂದು ಇಳಿದು ಬಿಡ್ಬೋದು, ಆಯ್ತಾ? ಬರುವಾಗ ಮತ್ತೆ ನೀವು ದೊಡ್ಡ ತಿಂಡಿ ಇದನ್ನ ಗಂಟೆಲ್ಲ ಕಟ್ಕೊಂಡು ಬರಬೇಡಿ. ಕೊನೆ ರೊಟ್ಟಿ ಅಂತೆ, ಚಪಾತಿ ಅಂತೆ, ಅದು ಇಂತೆ ಇದಂತೆ ಅಂತ ಹೇಳಿ ನಾವು ಅಲ್ಲಿ ಸಾಧನೆಗೆ ಒಂದು ಸಾಧನೆ, ಎರಡನೇದು ಧ್ಯಾನ ಪ್ರಚಾರ, ಆಯ್ತಾ? ಎರಡೇ ನಮ್ದು. ನೀವು ಮತ್ತೆ ಅಲ್ಲಿ ಹಂಗಿದ್ರೆ ಏನು ಅಂತದೇನಿರಲ್ಲ ಅಂತ ಹೇಳಿ ನೀವು ಕೊನೆಗೆ ಭರ್ಜರಿ ಗಂಟೆ ಕಟ್ಕೊಂಡು ಬಂದ್ಬಿಟ್ಟಿರಿ ಕೊನೆಗೆ. ಓಕೆ ಮಾಸ್ಟರ್ಸ್, ಎಲ್ಲರೂ ನೀರು ರೆಡಿ ಮಾಡ್ಕೊಳ್ಳಿ. ಬಂತಲ್ಲ ಇನ್ನೇನು 2ನೇ ತಾರೀಕು. या निशा सर्वभूतानां तस्यां जागृति समी लोक कल्याणकारी बंधु संकल्प ब्रह्मर्षि पितामह सुभाष पत्री जी. या निशा सर्वभूतानां तस्यां जागृति संयमी यस्यां जागृति भूतानि सा निशा पश्यते मुने. ఏదైతే అందరికీ మామూలు మనుషులకంతా రాత్రో